ಕೀರ್ತನೆ ಪುಸ್ತಕ 23ನೇ ಅಧ್ಯಾಯದಿಂದ ದೇವರ ಕಡೆಯಿಂದ ನಮಗೆ ಸಿಕ್ಕುವಂಥ ಬ್ಲೆಸ್ಸಿಂಗ್ಸ್, ಅನುಗ್ರಹಗಳು, ಆಶೀರ್ವಾದಗಳು ಯಾವ್ದು ನೋಡಿದೆ. ನಾವು ಮೊದಲನೇದಾಗಿ ಕಳೆದ 2 ಭಾಗದಲ್ಲಿ ನಾವು ನೋಡ್ರಿ ಅಂತ ಹೇಳಿದೆ. 1ನೇ ವಾಕ್ಯದಲ್ಲಿನೂ ಮತ್ತೆ 2ನೇ ವಾಕ್ಯದಲ್ಲಿರುವಂಥ 3 ವಿಷಯಗಳು ನಾವು ನೋಡಿದ್ವಿ. 1ನೇ ವಾಕ್ಯದಲ್ಲಿ ಒಂದೇನು, ಯೆಹೋವನು ನನ್ನ ಕುರುಬ. ಅದ್ರ ಬಗ್ಗೆ ನಾವು ಒಂದು ಕುರುಬನು ಯಾವ ರೀತಿಯಲ್ಲಿ ಇರ್ತಾರೆ, ಹೆಂಗಿರ್ತಾರೆ. ಕುರುಬನ್ ಅಂತ ಹೇಳುವಾಗ ಸ್ವಂತ ಕುರಿಗಳಿಗೋಸ್ಕರ ಪ್ರಾಣ ಕೊಡುವಂತ ಕುರುಬ, ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನ್ ಅಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಾಗ ಅದು ನಾವು ನೋಡಿದ್ವಿ. 2ನೇದಾಗಿ ನಾವು ನೋಡಿದ್ರೆ ನನಗೆ ಏನು ಕೊರತೆ, ಯಾವುದು ಕೊರತೆ ಇರಲ್ಲ. ಇದು ಸಂಕೀರ್ತನಗಾರನು ಹೇಳುವಾಗ ಆ ವ್ಯಕ್ತಿ ದೇವರು ಕೊಟ್ಟಂತ ಎಲ್ಲಾ ಮಹಿಮೆಯನ್ನು, ಎಲ್ಲಾ ಅನುಗ್ರಹವನ್ನು ಅನುಭವಿಸಿ ಆ ಅನುಭವವನ್ನು ಹೇಳ್ತಾರೆ. ದೇವರು ನನ್ನ ಯೆಹೋವನು ನನ್ನ ಕುರುಬ ಅಂತ ಹೇಳುವಾಗ ನನ್ನನ್ನು ನಡೆಸುವಂತ ಒಂದು ವ್ಯಕ್ತಿ ಇದ್ದಾರೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿ ಇರೋ ತಂಗ ನನಗೆ ಯಾವ ರೀತಿಯಲ್ಲಿ ಕೊರತೆನೂ ಬರಲ್ಲ ಅಂತ. 2ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಹಸಿರುಗಾವಲಿನಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳು, ವಿಶ್ರಾಂತಿಕರವಾದ ಸಮಾಧಾನವನ್ನು, ಸಂತೋಷವನ್ನು ಇರುವಂತ ನಮ್ಮ ಶರೀರಕ್ಕೆ, ಆತ್ಮನಿಗೆ ಬೇಕಾಗಿರೋದು ಎಲ್ಲ ಅದನ್ನು ಒದಗಿಸಿ ಕೊಡುವಂತ ದೇವರು. ಇವತ್ತು ನಾವು 3ನೇ ವಾಕ್ಯದಲ್ಲಿರುವಂತ ವಿಷಯಗಳು, ಆ ಅನುಗ್ರಹಗಳು ಏನಂತ ತಿಳಿಯೋಣ. 23:3 ಸಿಕ್ಕಿದ್ರೆ ಯಾರಾದ್ರೂ ಓದಿದ್ರೆ. ನನ್ನ ಪ್ರಾಣವನ್ನು ಜೀವಿತ ಮಾಡಿ ನನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆ. ಸಾಕು. ಇಲ್ಲಿ ನೋಡಿ, ಅಲ್ಲಿ 2 ವಿಷಯ ಇದೆ. 2 ವಿಷಯ ಅಂತ ಹೇಳುವಾಗ, ಒಂದು, ನನ್ನ ಪ್ರಾಣವನ್ನು ಉಜ್ಜೀವನ ಮಾಡಿ. ಉಜ್ಜೀವನ ಅಂತ ಹೇಳುವಾಗ ಯಾವುದಕ್ಕೆ ಉಜ್ಜೀವನ ಬೇಕಾಗಿರೋದು? ಈಗ ಜೀವ ಇದೆ, ನಮ್ಮ ಸಾಧಾರಣ ಒಂದು ಮನುಷ್ಯನಾಗಿ ನಡೀತಾ ಇದನ್ನ ಯೋಜನೆ ಮಾಡುತ್ತಾ ಇರೋದು ವಿಷಯ ಆಗಲಿ, ಎಲ್ಲದೂ ನಮ್ಮ ಹತ್ರ ಇದೆ. ಆದ್ರೆ ಉಜ್ಜೀವನ ಮಾಡು ಅಂತ ಹೇಳುವಾಗ ಸಮಥಿಂಗ್ ಈಸ್ ರಾಂಗ್ ಆಗಿದೆ. ಅಲ್ಲಿ ಯಾವುದೋ ಸರಿಯಾಗಿ ನಡೀಬೇಕಾಗಿರೋದು ಯಾವುದು ವಿಷಯ ನಡೀತಾ ಇಲ್ಲ. ಅದಕ್ಕೋಸ್ಕರ ಈಗ ಕೊಳೆ ಆಗಿರೋದು ಪಾತ್ರೆ ಏನ್ ಮಾಡ್ತೀರಿ, ಅದು ತೊಳೆದು ಒಳ್ಳೆ ಸೋಪೆಲ್ಲ ಹಾಕಿ ಎಲ್ಲದನ್ನು ತೊಳೆದು ಈ ಬಟ್ಟೆ ಅದನ್ನು ಒಂದು ಕೊಳೆ ಆಗಿದ್ರೆ ಅದನ್ನೊಂದು ಶುದ್ಧೀಕರಣ ಬೇಕಾಗುತ್ತೆ. ಪ್ರಿಯರೇ, ಇಲ್ಲಿ ವಿಶ್ವಾಸಿಯ ಜೀವನದಲ್ಲಿ ಈ ಉಜ್ಜೀವನ ಅಂತ ಹೇಳುವ, ನನ್ನ ಪ್ರಾಣವನ್ನು ಉಜ್ಜೀವನ ಮಾಡಿ. ಈ ಪ್ರಾಣ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆತ್ಮನು, ನಮ್ಮ ಆತ್ಮನು, ನಮ್ಮ ಪ್ರಾಣವನ್ನು ಅಂತ ಹೇಳುವಾಗ ಅದನ್ನೇ ಉಜ್ಜೀವನ ಮಾಡ್ಬೇಕಂದ್ರೆ ಒಂದು ರಿವರ್ ಅಲ್ಲಿ ಬೇಕಾಗಿರೋ ವಿಷಯ ಆಗಿದೆ. 2ನೇ ಏನಾದಾಗಿದೆ, 2 ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಇದು ಕೀರ್ತನಕಾರನ ನಂಬಿಕೆ, ಆ ಒಂದು ದೃಢ ನಂಬಿಕೆ ಜೀವನದಲ್ಲಿ. ಇಲ್ಲಿ ತನಕ ದೇವರಿಂದ ದಾವೀದನು ಯಾರಾಗಿದ್ದ? ಸಾಧಾರಣ ಒಂದು ಕುರುಬನು, ಕುರಿಗಳನ್ನ ಮೇಯಿಸುವಂತ ಸಾಧಾರಣ ವ್ಯಕ್ತಿ. ಆ ವ್ಯಕ್ತಿ ಇಸ್ರಾಯೇಲ್ನ ಅರಸನಾಗಿ ದೇವರಿಂದ ಅನುಭವಿಸಿರುವ ಎಲ್ಲ ಅನುಗ್ರಹಗಳು ಸಾಕ್ಷಿಯಾಗಿ ಬರೆಯುವಂತ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳುವಂಥದ್ದು ಈ ಸಂಕೀರ್ತನ ಪುಸ್ತಕ. ಇಲ್ಲಿ ಹೆಸರಿಗೆ ತಕ್ಕಂತ ನೀತಿ ಮಾರ್ಗದಲ್ಲಿ ನಡೆಯುವಾಗ ಇಲ್ಲಿ ಆಕ್ಚುಲಿ ನಡೀತಾ ಇರೋದು, ಈ ವಾಕ್ಯದ ಪ್ರಕಾರ ಒಬ್ಬ ವ್ಯಕ್ತಿಯಲ್ಲಿ, ವಿಶ್ವಾಸಿಯಲ್ಲಿ ಏನ್ ನಡೀಬೇಕು ಅಂತ ಹೇಳಿದ್ರೆ, ಒಂದು ಸ್ಪಿರಿಚುವಲ್ ರಿನ್ಯೂವಲ್ ಅಂಡ್ ಡಿವೈನ್ ಗೈಡ್ನೆಸ್ ಅಂಡ್ ಗಾಡ್ಸ್ ರೆಪ್ಯುಟೇಷನ್. ಈ 3 ವಿಷಯಗಳನ್ನು ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಬರಬೇಕು. ಸ್ಪಿರಿಚುವಲ್ ರಿನ್ಯೂವಲ್ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಅಲ್ಲಿ ನಮ್ಮಲ್ಲಿ ಏನಾದ್ರೂ ಆತ್ಮೀಕವಾಗಿ, ಆತ್ಮ ಸಂಬಂಧಪಟ್ಟಂತ ಯಾವ್ದಾದ್ರೂ ಕೊರತೆ ನಮ್ಮಲ್ಲಿ ಇದ್ರೆ ಅದು ಪರಿಹಾರ ಮಾಡಿ. ಈಗ ನಮ್ದೆಲ್ಲ ಅದಕ್ಕೆ ಒಂದು ಟೈಮ್ ಇರುತ್ತೆ. ಈ ಇನ್ಶೂರೆನ್ಸ್ ಆದ್ರೆ ಅದು ರಿನ್ಯೂ ಮಾಡ್ಬೇಕು 1 ವರ್ಷ ಆದ್ಮೇಲೆ. ಅದೇ ರೀತಿಯಲ್ಲಿ ಪ್ರತಿಯೊಂದಕ್ಕೊಂದು ರಿನ್ಯೂವಲ್ ಟೈಮ್ ಅಂತ ಇರುತ್ತೆ. ಹಂಗೆ ಹೊರೆ ವರ್ಷ ಆದ್ಮೇಲೆ ಅದು ಹಳೆಯದಾಗುತ್ತೆ, ಮತ್ತೆ ರಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಪ್ರಿಯರ, ವಿಶ್ವಾಸಿಯ ಜೀವನದಲ್ಲಿ ಅದಲ್ಲ. ವಿಶ್ವಾಸಿಯ ಜೀವನದಲ್ಲಿ ಯಾವ ಘಟ್ಟದಲ್ಲಿ ಬೇಕಾದ್ರೂ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆ ಒಂದು ಸ್ಪಿರಿಚುವಲ್ ರಿನ್ಯೂವಲ್ ಸಾಧ್ಯವಾಗುತ್ತೆ. ಅದಕ್ಕೆ ಏನಾಗಬೇಕು ಹೇಳಿ, ಅದ್ರ ಕೆಳಗಡೆ ಇನ್ನೇನಿದೆ, ಡಿವೈನ್ ಗೈಡ್ನೆಸ್. ದೇವರಿಂದ ನಮಗೆ ಸಿಕ್ಕುವಂತ ಡಿವೈನ್ ಗೈಡ್ನೆಸ್ ಅದೆಲ್ಲಿಂದ ಸಿಗುತ್ತೆ ಹೇಳಿ? ದೇವರ ವಾಕ್ಯದಿಂದ, ಬೈಬಲ್ನಿಂದ ನಮಗೆ ಸಿಕ್ಕುತ್ತೆ ಆ ಡಿವೈನ್ ಗೈಡ್ನೆಸ್. ಈ ಡಿವೈನ್ ಗೈಡ್ನೆಸ್ ತಿಳಿದವರಾಗಿ ಜೀವನದಲ್ಲಿ ಅಳವಡಿಸಿ ಸ್ಪಿರಿಚುವಲ್ ರಿನ್ಯೂವಲ್ ಮಾಡುವಾಗ ನೆಕ್ಸ್ಟ್ ನಮಗೆ ದೊರಕುವಂತ ವಿಷಯನೇ ಗಾಡ್ಸ್ ರೆಪ್ಯುಟೇಷನ್. ಅದಾയത് ದೇವರು ನಮಗೆ ಕೊಡುವಂತ ಒಂದು ಸ್ಥಾನ. ಇಲ್ಲಾದ್ರೆ ಆ ದೇವರ ದಾರಿಯಲ್ಲಿ ನಡೆಯುವಾಗ ದೇವರಿಂದ ನಮಗೆ ದೊರಕುವಂತ, ಸಿಕ್ಕುವಂತ, ಜಸ್ಟ್ ಲೈಕ್ ಎ ಗಿಫ್ಟ್ ಆರ್ ಸಮಥಿಂಗ್. ಇಲ್ಲಾದ್ರೆ ಯಾವ್ದಾದ್ರೂ ಆ ರೀತಿಯಲ್ಲಿ ನೋಡುವಾಗ ನಮಗೆ ಈ ಸ್ಪಿರಿಚುವಲ್ ರಿನ್ಯೂವಲ್ ಯಾವ ರೀತಿಯಲ್ಲಿ ಆಗುತ್ತೆ, ಡಿವೈನ್ ಗೈಡ್ನೆಸ್ ಯಾವ ರೀತಿಯಲ್ಲಿ ಆಗುತ್ತೆ, ಹೇಗೆ ನಾವು ದೇವರ ಆ ಒಂದು ರೆಪ್ಯುಟೇಷನ್ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಶ್ವಾಸಿಗಳ ಜೀವನದಲ್ಲಿ, ನಮ್ಮ ಭೂಮಿಯಲ್ಲಿ ನಮ್ಮ ಆಯುಷ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ, ನಮ್ಮ ಜೀವಮಾನದಲ್ಲಿ
ನಾವು ಜೀವಿಸಬೇಕಾಗಿರೋದು ರೀತಿ ಇರುತ್ತೆ. ಅದು ದೇವರಿಗೆ ಇಷ್ಟವಾಗಿರೋಂಥ ರೀತಿಯಲ್ಲಿ, ದೇವರ ದಾರಿಯಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ಇಚ್ಛೆ ಏನಂದ, ದೇವರ ಆಸೆ ಏನಂದ ತಿಳಿದ ವ್ಯಕ್ತಿಗಳಾಗಿ ಜೀವಿಸುವಾಗ ಅಲ್ಲಿ ನಮಗೆ ಆ ಒಂದು, ಈ ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 7ನೇ ವಾಕ್ಯ ಒಂದ್ಸರಿ ಓದಿ. ಕೀರ್ತನೆಗಳು 19, ಕೀರ್ತನೆಗಳು 19. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನ ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. 19:7. 19:7 ಅದೇನಾ? ಅದೇ 8ನೇ ವಾಕ್ಯ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನ ಕಳೆಗೊಳಿಸುತ್ತದೆ. ಸಾಕು. ಇಲ್ಲಿ ನೋಡಿ, ಈ ವಿಷಯದಲ್ಲಿ ನೋಡಿ, ಯೆಹೋವನ ನಿಯಮಗಳು ನೀತಿಯುಳ್ಳಂದ್ರೆ ನಾವು ದೇವರಿಂದ ಒಬ್ಬರನ್ನ ನಂಬಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನಾಗಲಿ, ದೇವರ ಯೆಹೋವ ದೇವರಾಗಿ ಪವಿತ್ರ, ಈ ದೇವರನ್ನ ಯಾರಂದ, ಯೆಹೋವನ ನಿಯಮಗಳು ಅಂದ್ರೆ ದೇವರು ನಮಗೆ ಕೊಟ್ಟಂದ, ಈ ದೇವರ ವಾಕ್ಯ ಪ್ರಕಾರ, ಬೈಬಲ್ ಪ್ರಕಾರ ನಮಗೆ ಸಿಕ್ಕಿದಂತ ಪ್ರತಿಯೊಂದು ನಿಯಮಗಳು ಅದೇನಾಗಿದೆ, ಅದು ನೀತಿ ಉಳ್ಳವ. ಅದು ಯಾವುದು ಅನೀತಿ ಇರೋದಂಥದ್ದಲ್ಲ. ಎಲ್ಲಾದ್ರೂ ಯಾವುದೋ ಒಂದು ಅರಸರು ನಮ್ಮ ಮೇಲೆ ಇಂಪೋಸ್ ಮಾಡೋದಿಲ್ಲ, ಒಂದು ಗೌರ್ಮೆಂಟ್ ನಮ್ಮ ಮೇಲೆ ಇಂಪೋಸ್ ಮಾಡೋದಿಲ್ಲ, ಇಲ್ಲ ಒಂದು ಜನಾಂಗ ನಮ್ಮ ಮೇಲೆ ಇಂಪೋಸ್ ಮಾಡೋದಲ್ಲ. ನೀತಿ ಉಳ್ಳದಾಗಿದೆ. ಅದೇನಾಗುತ್ತೆ ಅಂತ ಹೇಳಿ, ಅದನುಸರಿಸಿ ಯಾರು ನಡೆಯುತ್ತಾರೋ ಅವರು ಮನಸ್ಸನ್ನು ಹರ್ಷಪಡಿಸುತ್ತವೆ. ಈ ಈ ಈ ಒಂದು ಕಾರ್ಯ, ಈ ಯೆಹೋವನ ನಿಯಮಗಳು ನೀತಿವಂತರಾಗಿರೋದಂತ ವ್ಯಕ್ತಿಗಳಿಗೆ ನಾವು ನಡೆಸುವಾಗ ನಮ್ಮ ಮನಸ್ಸಿಗೆ ಸಂತೋಷವನ್ನು, ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಎರಡನೇ ವಿಷಯ ನೋಡಿ, ಯೆಹೋವನ ಆಜ್ಞೆ ಪವಿತ್ರವಾದವು. ನಮ್ಮ ಈ ದೇವರ ಪುಸ್ತಕದಲ್ಲಿ ಇದೆ, ಒಂದು ವಿಶ್ವಾಸಿ ಏನ್ ಮಾಡಬೇಕು, ಏನ್ ಮಾಡಬಾರದು, ಈ ಆಜ್ಞೆಗಳನ್ನು, ಈಗ 10 ಕಮಾಂಡ್ಮೆಂಟ್ಸ್, ಇದು ದೇವರು ಕೊಟ್ಟರಂತ ಆಜ್ಞೆಗಳು. ಈ ರೀತಿಯಲ್ಲಿರುವಂಥದ್ದನ್ನು ಯೆಹೋವ ಆಜ್ಞೆ ಪವಿತ್ರವಾದದು. ಅದು ಏನ್ ಮಾಡ್ಬೇಕಾಗಿರೋದು, ಅದು ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಪ್ರೇರು ನೋಡಿ, ಎಷ್ಟು ಸುಂದರವಾಗಿರೋದಂತ, ಇಲ್ಲದ್ರೆ ಎಷ್ಟು ಸಮಾಧಾನವಾಗಿರೋದಂತ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವಾಗ ಆ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ಆಗುತ್ತೆ ಎಂದ. 9ನೇ ವಾಕ್ಯ ಓದಿ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ನೋಡಿ, ಇಲ್ಲಿ ಯೆಹೋವನ ಭಯ ಅಂದ್ರೆ ದೇವರ ಭಕ್ತಿ. ವಿಶ್ವಾಸ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ರಕ್ಷಣೆ ಹೊಂದಿದೆ, ದೀಕ್ಷಾಸ್ನಾನ ತಗೊಂಡಿದ್ದೆಲ್ಲ ನಾವು ಮಾಡಿದ್ವಿ, ಒಳ್ಳೆ ನೀತಿ ಅಂದ್ರೆ ನಾವು ಯಾರು ತಪ್ಪು ಮಾಡ್ತಾ ಇಲ್ಲ, ಬಾಬಾ ಮಾಡ್ತಾ, ಇದಕ್ಕಿಂತೆಲ್ಲ ಹೆಚ್ಚಾಗಿ ನಾವು ಇದರಿಂದೆಲ್ಲ ದೂರ ಇರ್ಲಿಕ್ಕೆ ಕಾರಣ ಏನು ಹೇಳಿ? ಯೆಹೋವನ ಭಯ, ದೇವರ ಭಯ. ಒಬ್ರು ದೇವರಿದ್ದಾರೆ, ಸರ್ವಶಕ್ತನು, ಸರ್ವಾಧಿಕಾರಿಯು, ಈ ಪ್ರಪಂಚವನ್ನು ಉಂಟು ಮಾಡಿದಂತ ವ್ಯಕ್ತಿ, ಮತ್ತೊಮ್ಮೆ ತಿರುಗಿ ಬರುವಂತ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು, ಮಗನಾದ ದೇವರು, ಪುತ್ರನಾದ ದೇವರು, ಪವಿತ್ರಾತ್ಮನಾದ ಈ ದೇವರು ಇದ್ದಾರೆ. ಅವರು ನಾವು ಮಾಡ್ತಾ ಇರೋದೆಲ್ಲ ಕಾಣಿಸ್ತಾ ಇದ್ದಾರೆ. ಅವರಿಗೆ ಮರೆಯಾಗಿ ಯಾವುದೂ ಇಲ್ಲ ಅಂತ ತಿಳಿದ ವಿಶ್ವಾಸಿ ಜೀವನದಲ್ಲಿ ಏನಿರ್ಬೇಕು ಹೇಳಿ? ದೇವರ ಭಯಭಕ್ತಿಯನ್ನು ಇರಬೇಕು. ಇಲ್ಲಿ ನೋಡಿ, ಆ ಭಯಭಕ್ತಿ ಅವನನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಪ್ಪು ಮಾಡೋದಿಂದ ದೂರ ತೆಗೆದು, ತಪ್ಪಿಂದ ದೂರ ಹಾಕಿ, ಪಾಪಗಳಿಂದ ದೂರ ಆಗಿ ಏನಾಗುತ್ತೆ, ಅವನು ಪರಿಶುದ್ಧವಾಗಿದೆ. ದೇವರ ಯೆಹೋವನ ಭಯ ಅಂತ ಹೇಳುವಾಗ ಅದು ಪರಿಶುದ್ಧವಾಗಿದೆ ಅಂತ ಹೇಳುವಾಗ, ಆ ಭಯ ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಆ ವ್ಯಕ್ತಿಯು ಪರಿಶುದ್ಧವಾಗಿ, ಶುದ್ಧ ಹೃದಯದಿಂದ, ಶುದ್ಧ ಆತ್ಮನಿಂದ, ಶುದ್ಧ ಶರೀರದಿಂದ ಜೀವನವನ್ನು ಮಾಡುವಂತ ವ್ಯಕ್ತಿ. ಇಲ್ಲಿ ಏನಂತ ಹೇಳಿದ್ರೆ, ಅದು ಶಾಶ್ವತವಾಗಿದೆ. ಒಂದು ದಿವಸಕ್ಕೆ, 2 ದಿವಸಕ್ಕಿಂತಲ್ಲ, ಶಾಶ್ವತವಾಗಿರೋದು. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿದೆ. 10ನೇ ವಾಕ್ಯ ಓದಿ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಇದು ಅನುಭವಿಸಿದಂತ, ಇಲ್ಲಾಂದ್ರೆ ದೇವರ ಮಾರ್ಗವನ್ನು ಅರಿತು ತಿಳಿದಿರಂತ ವ್ಯಕ್ತಿಗಳಿಗೆ, ಪ್ರಿಯರೇ, ಇದು ಈ ಬಂಗಾರಕ್ಕಿಂತೇನೋ ಜೇನಿಕ್ಕಿಂತೇನೋ ಇದೆಲ್ಲ ಶ್ರೇಷ್ಠವಾಗಿ ಅನಿಸ್ತಾರೆ ಅಂತ ಹೇಳಿದ್ರೆ, ಅವ ಆ ರುಚಿ ಅನುಭವಿಸ. ಇಲ್ಲಿ ಕೀರ್ತನಗಾರನು ಯಾವ ರುಚಿಯನ್ನು ಅನುಭವಿಸುವ ವ್ಯಕ್ತಿಯಾಗಿ, ದೇವರ ಪ್ರೀತಿ ಏನು, ದೇವರ ಸಹಾಯವೇನು, ದೇವರ ಆಶೀರ್ವಾದ ಏನು, ಕೃಪೆ ಏನು ಅಂತ ತಿಳಿದ ವ್ಯಕ್ತಿಯಾಗಿ ಏನಾಗಿದೆ ಇಲ್ಲಿ, ಅದು ತಿಳಿದ ವ್ಯಕ್ತಿಯಾಗಿ ಹೇಳ್ತಾನೆ, ಇದು ಚಿನ್ನದಕ್ಕಿಂತನೋ ಬಂಗಾರದಕ್ಕಿಂತಲೂ ಅಪರಂಜಿ ಆಗಿರೋದು, ಇನ್ನೊಂದು ಜೇನಿಕ್ಕಿಂತನೂ
ಅಷ್ಟು ಸಿಹಿಯಾಗಿ ಸ್ವೀಟ್ ಆಗಿರೋದಂದ, ಹಣಿಗಿಂತನೂ ಸ್ವೀಟ್ ಆಗಿರೋದಂದು ಯಾವ್ದು ಹೇಳಿ? ಅದು ಯಾವ್ದು ಹೇಳಿ? ದೇವರ ಭಯ, ಶಾಶ್ವತ ಯೆಹೋವನ ವಿಧಿಗಳು. ಇದು ದೇವರ ಅನುಗ್ರಹಿಸಿ ನಾವು ಅನುಭವಿಸಾದ್ಮೇಲೆ ಅದು ರುಚಿ ಗೊತ್ತಾಗ್ತಾ ಇರೋದು. ಅದೇ ಕೀರ್ತನೆಗಳು 5:7. 5ನೇ 7ನೇ ವಾಕ್ಯ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಸಾಕು. ಇಲ್ಲಿ ನೋಡಿ, ನಮಗೆ ಆಗಬೇಕಾಗಿರೋ ಒಂದು ಸಂಗತಿ ಹೇಳೋದು, ನಮ್ಮಲ್ಲಿ ನಮ್ಮ ತಪ್ಪೇನು, ನಾವು ಎಲ್ಲಿ ಇದ್ದೀನಿ, ಹೇಗೆ ಇದ್ದೀನಿ, ನಾವು ಯಾರು, ದೇವರಿಗೇನು ನಮಗೇನು ಏನು ಸಂಬಂಧ ಇದೆ? ಆ ನಿಜವಾದ ಸಂಬಂಧ ಮಧ್ಯದಲ್ಲಿ ಪ್ರಾಪಂಚಿಕವಾಗಿರೋದು, ಈ ಭೂಮಿಗೆ ಸಂಬಂಧಪಟ್ಟಿರೋದ್ರಿಂದ ಪಾಪ ಕರ್ಮ ಕ್ರೋಧಗಳು ಏನಾದರೂ ಅದರೊಳಗೆ ಇದೆಯಾ ಅಂತ ತಿಳಿದ ವ್ಯಕ್ತಿಯಾಗಿ ಜೀವಿಸುವಾಗ ಅದು ನಮ್ಮನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಆ ತಿಳಿಯುವಾಗ ನಮಗೆ ಎಲ್ಲೋ ಒಂದು ಕೊರತೆ ಆಯ್ತು, ಏನೋ ತಪ್ಪು ನಾನು ಮಾಡಿದ್ದೀನಿ, ಇಲ್ಲ ಬೇರೆ ಯಾವುದೋ ಒಂದು ಸಂಗತಿಯಲ್ಲಿ ಏನೋ ಸ್ವಲ್ಪ ನನ್ನ ಮನಸ್ಸಲ್ಲಿ ಕಳವಳ ಇದೆ ಅಂತ ಅನಿಸುವಾಗ ಅದು ಹೇಳ್ತಾ ಇರೋದು ದೇವರ ಕಡೆಗೆ ತಿರುಗಬೇಕಾಗಿರೋದು. ಆ ದೇವರ ಶಕ್ತಿಯನ್ನು, ಆ ದೇವರ ನಮಗೆ ನನ್ನ ಪ್ರಾಣವನ್ನು ಉಜ್ಜೀವನ ಮಾಡಿ ಅಂತ ಹೇಳುವಾಗ, ಅದು ತನ್ನ ಹೆಸರಿಗೆ ತಕ್ಕಂತೆ, ದೇವರ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಅಂತ 3ನೇ ವಾಕ್ಯದಲ್ಲಿ ಹೇಳುವಾಗ, 23:3 ಹೇಳುವಾಗ, ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅವರಿಗೆ ದೇವರ ಭಯಭಕ್ತಿ ಇರಬೇಕು. ಅದೇ ರೀತಿಯಲ್ಲಿ ದೇವರ ಹತ್ರ ತಗ್ಗಿಸುವ ಮನೋಭಾವದಿಂದ, ದೇವರೇ ನನ್ನ ಆ ತಂದೆ ಆಗಿರೋದು, ದೇವರ ಹತ್ರ ಮಕ್ಕಳು ಬೇಡ್ಕೊಳ್ಳುವಾಗ ಕರುಣೆಯಿಂದ ನಮ್ಮನ್ನ ಕಾಪಾಡುವಂತ ದೇವರು. ಯೆಶಾಯನ ಗ್ರಂಥ 42ನೇ ಅಧ್ಯಾಯ 16ನೇ ವಾಕ್ಯ. ಯೆಶಾಯ 42:16. ಮತ್ತು ಕುರುಡರನ್ನು ತಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನ ನಡೆಯಿಸುವೆನು. ಅವರೆದುರಿನ ಕತ್ತಲನ್ನ ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು. ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು. ಇದು ದೇವರು ಅವರ ಪ್ರೀತಿ ಮಾಡುವಂತ ಮಕ್ಕಳಿಗೆ, ದೇವರ ಕಡೆ ತಿರುಗಿರುವಂತ ವಿಶ್ವಾಸಿಗಳಾಗಿರುವಂತ ದೇವರ ಮಕ್ಕಳಿಗೆ ದೇವರು ಕೊಡುವಂತ ಮಾತು ಏನಂತ ಹೇಳಿದ್ರೆ, ಮತ್ತು ಕುರುಡನು, ಕಣ್ಣು ಕಾಣಿಸ್ತಾ ಇಲ್ಲ, ಈ ಕುರುಡನ್ ಅಂತ ಹೇಳುವಾಗ ಇದೆಲ್ಲ ಹೇಳ್ತಾ ಇರೋದು ನಾನು ಸಿಂಬಾಲಿಕ್ ಆಗಿ ತಗೊಳ್ತೀನಿ. ಇದು ಸಾಧಾರಣ ಕಣ್ಣು ಕಾಣದಲ್ಲಿ ಇರೋದು ವ್ಯಕ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಆತ್ಮೀಕವಾಗಿ ಕುರುಡರಾಗಿರುವಂತ ವ್ಯಕ್ತಿಗಳು. ನಮಗೆ ಕಣ್ಣು ಕಾಣಿಸುತ್ತೆ, ಕಿವಿ ಕೇಳಿಸುತ್ತೆ, ಎಲ್ಲದನ್ನು ದೇವರ ವಾಕ್ಯ ಓದ್ತೀವಿ, ಬೈಬಲ್ ಓದ್ತೀವಿ, ನಾವು ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು, ಸಭಾ ವಿಷಯ ಎಲ್ಲ ನಾವು ಮಾಡ್ತೀವಿ. ಆದರೆ ದೇವರ ವಿಷಯದಲ್ಲಿ ಕುರುಡರಾಗಿ, ಅಂದ್ರೆ ಆತ್ಮೀಕ ಆಗಿರೋದಂದ, ಕಣ್ಣು ಮುಚ್ಚೋಗಿರೋದಂದ ಕುರುಡರನ್ನು, ಅವನು ದೇವರ ಮಗನೇ, ದೇವರ ಮಗಳೇ ಆಗಿರೋದ್ರಿಂದ ಆ ಕುರುಡಾಗಿ, ಪ್ರಾಪಂಚಿಕ ವಿಷಯಗಳು ಕುರುಡಾಗಿರ್ಬೋದು, ಇಲ್ಲದ್ರೆ ಸ್ವಂತ ಆಸೆ ಪಾಸೆಗಳಿಂದ ಕುರುಡಾಗಿರ್ಬೋದು. ಈ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಹೆಚ್ಚಾಗಿ ಈ ದ್ರವ್ಯ ಆಸೆ, ಇಲ್ಲದ್ರೆ ಹಣದ ಆಸೆ, ಆಸ್ತಿಗಳ ಆಸೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗಮನ ಎಲ್ಲ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಮತ್ತು ಕುರುಡರನ್ನು ಅಂದ್ರೆ ಅಜ್ಞಾತವಾಗಿರೋ, ಅವರಿಗೆ ಯಾವ ರೀತಿಯಲ್ಲಿ ಗುರುತಿಲ್ಲದಲ್ಲಿರೋದಂತ ದಾರಿಯಲ್ಲಿ ಕರ್ಕೊಂಡೋಗ್ಲಿಕ್ಕೆ ಶಕ್ತನಾಗಿರುವಂತ ಯೆಹೋವ. ಇಲ್ಲಿ ನೋಡಿ, ಆ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ, ಯಾವ ರೀತಿಯಲ್ಲಿ ತಿಳುವಳಿಕೆ ಇಲ್ಲದ ದಾರಿಯಲ್ಲಿನೂ ಈ ಕುರುಡರಾಗಿರೋದು, ಕಣ್ಣು ಕಾಣಿಸ್ತಾ ಇಲ್ಲ ಅವರಿಗೆ, ಕುರುಡರನ್ನೇ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಅವರೆದುರಿನ ಕತ್ತಲೆಯನ್ನು, ಅದು ನೋಡಿ ಒಳ್ಳೆ ವಿಷಯ. ಈ ಕತ್ತಲೆ ಅಂತ ಹೇಳುವಾಗ ಡಾರ್ಕ್ನೆಸ್, ವಿಶ್ವಾಸಿಯ ಜೀವನದಲ್ಲಿ ಆಗಾಗ ಈ ಕತ್ತಲೆಗಳು ಬರ್ತಾ ಇರುತ್ತೆ. ಅದು ದುಃಖ ಆಗಿರ್ಬೋದು, ದುರಿದ ಆಗಿರ್ಬೋದು, ರೋಗ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾವ ವಿಷಯಗಳು ಈ ರೀತಿಯಲ್ಲಿ ಅಡ್ಡ ಬರ್ತಾ ಇರುತ್ತೆ. ಯಾಕಂದ್ರೆ ಸೈತಾನನಿಗೆ ಬೇಕಾಗಿರೋದು ಇವನ್ ವಿಶ್ವಾಸಿ ಆಗಿರಬಾರ್ದು, ಇವನ್ ಹೆಂಗಾದ್ರೂ ಕೆಡಿಸ್ಬೇಕು, ಇವನ್ ಹಾಳಾಗಿ ನರಕಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಸೈತಾನ್ ಹಿಂಗೆ ಕಾಯ್ತಾ ಇರ್ತಾನೆ ವಿಶ್ವಾಸಿ ಆ ಜೀವನದಲ್ಲಿ. ಆ ವಿಶ್ವಾಸಿ ಜೀವನದಲ್ಲಿ ಅಕ್ರಮಿಸಿದವರಲ್ಲಿನೋ ಬೇರೆ ಯಾವ ಜನಾಂಗದಲ್ಲಿ ಸೈತಾನ್ ಈ ಕೆಲ್ಸಕ್ಕೆ ಹೋಗಲ್ಲ. ಸೈತಾನು ದೇವರ ಮಕ್ಕಳ ಕಡೆ, ದೇವರ ಆತ್ಮನ ಯಾರಲ್ಲಿ ವಸಿಸ್ತಾರೋ ಅವ್ರ ಕಡೆಗೆ ತಿರುಗಿ ಹೆಂಗಾದ್ರೂ ಅವ್ರನ್ನ ಹಾಳು ಮಾಡ್ಲಿಕ್ಕೆ ಕಾಯ್ತಾ ಇರುವಂತ ವ್ಯಕ್ತಿ. ಇಲ್ಲಿ ನೋಡಿ, ಇಲ್ಲಿ ಅವರೆದುರಿನ ಕತ್ಲೆ, ಅವ್ರ ಕಣ್ ಮುಂದೆ ಕಾಣಿಸ್ತಾ ಇದೆ, ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ, ಮುಂದೆ ಕತ್ಲೆ ಇದೆ ಅವ್ರ ಎದುರಿನ ಅಂತ ಹೇಳುವಾಗ, ಆ ಕತ್ಲೆ ಅಲ್ಲಿ ಇರೋದ್ರಿಂದ ಅದರ ಆಚೆ ಇರೋದು ದೇವರನ್ನೇ ಆಗಲಿ, ಅವ್ರ ಮುಂದೆ ನಿಂದಿರೋದು ದೇವರನ್ನೇ ಆಗಲಿ, ಎಲ್ಲದಕ್ಕೆ ದೇವರ ಮುಂದೆ ಕನೆಕ್ಷನ್ ಅಂತ ಹೇಳುವಾಗ, ಈ ದೇವರಿಗೇನು ಇವರಿಗೇನು ಮಧ್ಯದಲ್ಲಿ ಒಂದೆಲ್ಲ ಕತ್ಲೆ ಗೋಡೆಯನ್ನು ಇರುತ್ತೆ. ಪ್ರಿಯರು ನೋಡಿಲ್ಲಿ, ದಾರಿಯಲ್ಲಿ ಅವರೆದುರಿಗೆ ಕತ್ತಲೆಯನ್ನು ಬೆಳಕು ಮಾಡಿ
ಡೊಂಗನ್ ಅಂತ ಹೇಳಿದ್ರೆ ದುರ್ಘಟವಾಗಿರೋದಂದ, ಇಲ್ಲಂದ್ರೆ ತುಂಬಾ ಕಷ್ಟಕರವಾಗಿರೋದಂದ ಸರಿಪಡಿಸುವೆನು, ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು. ಇದು ಯಾರಿಗೆ ಹೇಳ್ತಾ ಇರೋದು ಪ್ರಿಯರೇ? ಯಾರಿಗಾದ್ರೂ ದೇವರ ಮಾರ್ಗದಲ್ಲಿ ಇಲ್ಲಾದ್ರೂ ದೇವರ ವಿಷಯದಲ್ಲಿ ವಿಶ್ವಾಸಿಗಳಾಗಿ ಜೀವನದಲ್ಲಿ ಹೋಗುವಾಗ ಎಲ್ಲಾದ್ರೂ ಒಂದ್ ಕಡೆ ಸಣ್ಣ ತಪ್ಪಾಗಿ ಬಂದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ಇದು ದೇವರು ಕೊಡುವಂತ ಅನುಗ್ರಹ. ನಾವು ತಪ್ಪು ಮಾಡಿದ್ರೆ ಎಷ್ಟು ಕೆಲವರೆಲ್ಲ ಏನ ಮಾಡ್ತಾರೆ ಅಂದ್ರೆ, ಒಂದ್ ಸರಿ ಆಯ್ತು, ಎರಡು ಸರಿ ಆಯ್ತು, ಮೂರು ಸರಿ ತಪ್ಪು ಮಾಡಾದ್ಮೇಲೆ ನೀನು ಪದೇ ಪದೇ ಇದೇ ಮಾಡಿದ್ರೆ ನೀನ್ ಸರಿ ಹೋಗಲ್ಲ ಅಂತ ಹೇಳಿ ನಮ್ಮನ್ನು ಹೆಂಗಾದ್ರೂ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇಲ್ಲಿ ತಂದೆ ಆದ ದೇವರು ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನಿಮ್ಮನ್ನೇ ಸರಿ ಮಾಡಿಸಿ, ನೀವೆಷ್ಟು ಪಾಪಿಗಳಾದ್ರೂ ಕೂಡ, ಎಷ್ಟು ಕತ್ತಲೆಯಲ್ಲಿದ್ರು ಕೂಡ, ಎಷ್ಟು ಕುರುಡರಾಗಿದ್ರು ಕೂಡ, ಆತ್ಮೀಕವಾಗಿ ನಿನ್ನ ಕಣ್ಣುಗಳೆಲ್ಲ ಮುಚ್ಚಿ ಹೋಗಿದ್ರು ಕೂಡ ನಿನ್ನನ್ನ ಕಾಪಾಡುವಂತ, ನಿನ್ನ ಉಪಯೋಗಿಸುವಂತ, ಅದಕ್ಕೋಸ್ಕರ ಕಾಯುವಂತ, ಇದೆಲ್ಲ ಏನಂತ ಹೇಳಿ ಕೊನೆಗೆ ಏನಂತ ಮಾಡಿ, ಈ ಕಾರ್ಯಗಳೆಲ್ಲವನ್ನು ಬಿಡದೆ ನಾನು ಮಾಡುವೇನೋ ಮಕ್ಕಳಿಗೆ ದೇವರು ಕೊಡುವಂತ ಆಶೀರ್ವಾದ. ಇಲ್ಲಿ ಅದೇ ಕೀರ್ತನೆಗಳು 31:3 ಕೀರ್ತನೆಗಳು, ಸಾಮ್ಸ್ 31:3. ನೀನೇ ನನ್ನ ಬಂಡೆಯು ಕೋಟೆಯೂ ಆಗಿದ್ದೀಯಲ್ಲ, ಆದದ್ರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. 4. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ನೀನೇ ನನಗೆ ಆಧಾರವಲ್ಲವೇ? ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ ಯೆಹೋವನೇ. ನೋಡಿ, ಇಲ್ಲಿ ಒಬ್ಬ ವಿಶ್ವಾಸಿ ತನ್ನ ಜೀವನದಲ್ಲಿ ಆ ಒಂದು ಬದಲಾವಣೆ, ನಾವು ಫಸ್ಟ್ ಏನಂದ ಮಾಡಿದ್ರೆ, ಪ್ರಾಣವನ್ನು ಉಜ್ಜೀವನ ಮಾಡಬೇಕು ಅಂತ ಯಾರ ಮನಸ್ಸಲ್ಲಿ ಅನಿಸ್ತಾರೋ ಅವ್ರು ನಡಿಬೇಕಾಗಿರೋದಂದ ದಾರಿ, ಅವ್ರಿಗೆ ಹೋಗ್ಬೇಕಾಗಿರೋ ದಾರಿ ಏನಂತ ಹೇಳಿದ್ರೆ, ದೇವರಿಗೆ ಅಡ್ಡ ಬೀಳೋದು, ನಾನು ಪಾಪಿ, ನಾನು ತಪ್ಪು ಮಾಡಿದ್ದೀನಿ, ದೇವರು ನನ್ನ ಕ್ಷಮಿಸಿ ಅಂತ ಯಾರು ದೇವರ ಕಡೆಗೆ ತಿರುಗಿ ಹೇಳ್ತಾರೋ ಅವರಿಗೆ ಸಿಕ್ಕುವಂತ ಕಾರ್ಯಗಳು. ಈ ನಮ್ಮ ನಂಬಿಕೆ, ಈ ವಿಶ್ವಾಸ ಅಂತ ಹೇಳ್ತಾ ಇರೋದು ಅದೇ ಯೋಬನ ಬರೆದ ಪುಸ್ತಕ 33ನೇ ಅಧ್ಯಾಯ 30ನೇ ವಾಕ್ಯ. ದೇವರು 2 ಸಾರಿ ಅಲ್ಲದೆ 3 ಸಾರಿ ಈ ಕಾರ್ಯಗಳನ್ನೆಲ್ಲ ಮಾಡುವನು. 31. ಯೋಬನೇ, ನನ್ನ ಕಡೆಗೆ ಗಮನವಿಟ್ಟು ಕೇಳು, ಮೌನವಾಗಿರು, ನಾನೇ ಮಾತಾಡುವೆನು. 32. ನೀನು ಏನಾದ್ರೂ ಹೇಳಬೇಕೆಂದರೆ ನನಗೆ ಉತ್ತರವಾಗಿ ಹೇಳು, ಮಾತಾಡು. ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಶೆ. ಇಲ್ಲವಾದರೆ ನೀನೇ ನನಗೆ ಕಿವಿಗೊಟ್ಟು ಮೌನವಾಗಿರು, ನಾನು ನಿನಗೆ ಜ್ಞಾನವನ್ನ ಬೋಧಿಸುವೆನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಒಂದು ವಿಷಯ ಏನಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು 2 ಸರಿನೋ 3 ಸರಿನೋ ಇದೇ ರೀತಿಯಲ್ಲಿ ವಿಶ್ವಾಸಿಯ ಜೀವನದಲ್ಲಿ ಇದೇ ತರ ಸಂಕಟಗಳು, ದುಃಖಗಳು ಹಲವಾರು ಬರುತ್ತೆ. ನಾನು ಆಗಲೇ ಹೇಳಿದ್ರೆ, ಒಂದು ಕತ್ತಲೆ ಯಾವಾಗಲೂ ಬಂದು ಹೋಗ್ತಾ ಇರುತ್ತೆ, ಅದು ಬರುತ್ತೆ, ಅದು ಪಾಡಿ ಹೋಗುತ್ತೆ. ವಿಶ್ವಾಸಿಯ ಜೀವನ ಮುಂದೆ ಹೋಗ್ತಾ ಇರಬೇಕು. ಅದು ದೇವರ ಕಡೆಗೆ ತಿರುಗಿ ದೇವರ ವಾಕ್ಯದ ಅನುಸಾರವಾಗಿ ಜೀವಿಸುವಾಗ ಆಗುವಂತ ಕಾರ್ಯ. ಇಲ್ಲಿ ನೋಡಿ, ಯೋಬನ ಇದು ದೇವರ ಕಡೆ 2 ಸೇರಿ ಮಾಡುವನು. ಯಾಕೆ ಅಂತ ಹೇಳಿದ್ರೆ, ಯೋಬನ ಕಡೆಗೆ ತಿರುಗಿ ಗಮನವಿಟ್ಟು ಹೇಳೋ, ಮೌನವಾಗಿರೋ, ನಾನೇ ಮಾತಾಡುವೇನು ಅಂತ ದೇವರು ಹೇಳ್ತಾರೆ, ದೇವರ ಆತ್ಮನಿಗೆ ಹೇಳುವಂತ ಸಂಗತಿ. ಆದ್ರೆ 32ನೇ ವಾಕ್ಯದಲ್ಲಿ ನೋಡಿ, ಅಲ್ಲ, ನಿನಗೆ ಏನಾದ್ರೂ ಹೇಳಲಿಕ್ಕಿದ್ರೆ ಏನಂತ ಹೇಳ್ಬೇಕು ಹೇಳಿ, ನನಗೆ ಉತ್ತರವಾಗಿ ಹೇಳು, ಮಾತಾಡೋ, ನಿನ್ನನ್ನು ನೀತಿವಂತನೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಸೆ. ಪ್ರಿಯರ, ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ, ದುಃಖ, ನೋವುಗಳು ಬರುವಾಗಲೂ, ಹಲವಾರು ಶೋಧನೆಗಳು ಬರುವಾಗಲೂ ಆ ದೇವರು ನಮಗೆ ಕೊಡೋದ್ರೆ ಇನ್ನು ನಮ್ಮನ್ನೇ ಆ ಒಂದು ಏನಂತ ಹೇಳಿ, ನೀತಿವಂತರಾಗಿ ನಮ್ಮನ್ನೇ ಈ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣಕ್ಕಿಂತ ಮುಂಚೆ ನೀತಿವಂತರಾಗಿ ಮಾಡಬೇಕಾಗಿರೋದಂತ ಆ ಒಂದು ಜವಾಬ್ದಾರಿ ದೇವರೇ ಆ ವಾಕ್ಯದಲ್ಲಿ ನಮಗೆ ಕೊಡ್ತಾ ಇರೋದು. ನೋಡಿ, ನಿನ್ನನ್ನು ನೀತಿವಂತರಾಗಿ ಮಾಡ್ಲಿಕ್ಕೋಸ್ಕರ ನಾನಿದು ಮಾಡ್ಲಿಕ್ಕಿರೋದು ಇದಲ್ಲ. ನಿನ್ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಉತ್ತರವಾಗಿನೋ ನಿನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಿನಗೆ ಏನು ಮಾಡ್ಬೇಕಂತ ಗೊತ್ತಾಗದಲ್ಲಿರುವಾಗ ಅಲ್ಲಿನೂ ನೋಡಿ ಉತ್ತರ ಹೇಳ್ತಾರೆ. ಪವಿತ್ರಾತ್ಮನ ಬಗ್ಗೆ ಕಲಿಯುವಾಗ ನಾವು ಇದೇ ನೋಡಿದ್ವಿ, ನಿಮಗೆ ಯಾರಿಗೆ ಏನು ಹೇಳಬೇಕು, ಎಲ್ಲಿ ಏನು ಮಾತಾಡ್ಬೇಕಂದ ಯೋಚನೆ ಮಾಡಬೇಡಿ, ನಿಮಗೆ ಏನು ಬೇಕು ಅಂತ ನಾನು ಹೇಳಿಕೊಡ್ತೀನಂತ. ಆ ಸಮಯದಲ್ಲಿ 1 ವಾರ ಹಿಂದೆ, 2 ವಾರ ಹಿಂದೆ, 1 ತಿಂಗಳು ಮುಂಚೆ, 1 ವರ್ಷ ಹಿಂದೆ ಅಲ್ಲ, ಆ ಸಮಯದಲ್ಲಿ ಹೇಳ್ತೀನಂತ ಹೇಳಿದ್ದು ಪವಿತ್ರಾತ್ಮನು. ಇಲ್ಲಿ ನೋಡಿ, ಇಲ್ಲವಾದ್ರೆ ನೀನೇ ನನಗೆ ಕಿವಿಗೊಡು, ಕಡೆ ಕಿವಿ ಕೊಡು, ನನ್ನ ಕಡೆ ಕಿವಿ ಕೊಟ್ಟು ನಾನು ನನ್ನ ದೇವರ ವಾಕ್ಯದಲ್ಲಿ ಪ್ರವಾದಿಗಳ ಮುಖಾಂತರ ಪವಿತ್ರಾತ್ಮನ ಕೃಪಾವರದಿಂದ ಏನೇನು ಈ ಪುಸ್ತಕದಲ್ಲಿ ಬರೆದಿದೆ ಅದು ಓದಿ ನೀನು ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು ನೀನು ಸರಿಪಡಿಸಿ
ಆ ವಾಕ್ಯಕ್ಕೆ ಜೀವ ಇದೆ. ಆದಿಯಲ್ಲಿ ವಾಕ್ಯ ಇತ್ತು ಅನ್ನೋದು ಆ ವಾಕ್ಯವೇ ಜೀವವಾಗಿತ್ತು ಅಂತ ಹೇಳುವಾಗ ಈ ದೇವರ ವಾಕ್ಯದಲ್ಲಿ ಜೀವ ಇದೆ. ಇಲ್ಲಿ ಹೇಳ್ತಾ ಇರೋದು, ಇಲ್ಲವಾದ್ರೆ ನೀನೇ ನನಗೆ ಕಿವಿಗೊಟ್ಟು ಮೌನವಾಗಿರು, ನಾನು ನಿನಗೆ ಜ್ಞಾನವನ್ನು ಬೋಧಿಸಿನಂತ. ಪ್ರೇರೆ, ಈ ಲೋಕದಲ್ಲಿ ಇರೋದು ಎಲ್ಲಾ ಗ್ರಂಥಗಳಿದ್ದಕ್ಕೆಂದಲೂ ಅತಿಶ್ರೇಷ್ಠವಾಗಿರೋದು ಗ್ರಂಥವಾಗಿ ನಮ್ಮ ಈ ಬೈಬಲ್. ಹಾಗಿದ್ರೆ ಅದು ಇದೇ ಕಾರಣದಿಂದ, ಈ ವಿಷಯದಿಂದ. ಇದು ಎಷ್ಟು ಸೇರಿ ಯಾರ್ಯಾರು ಓದ್ತಾರೋ ಅವಾಗೆಲ್ಲ ದೇವರಾತ್ಮನ ಕೃಪಾವರದಿಂದ ಆ ವಾಕ್ಯ ಅವ್ರ ಜೊತೆ ಮಾತಾಡ್ತಾರೆ. ಅವಾಗ ನೀನ್ ಮೌನವಾಗಿರೋ ಅಂತ ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ನೀನ್ ತಿಳ್ಕೊಂಡಾದ್ಮೇಲೆ ನನಗೇನು ಮಾತಾಡ್ಲಿಕ್ಕಿದೆ, ನಿನ್ನ ಹತ್ರ ನನಗೇನು ಹೇಳಲಿಕ್ಕಿದೆ, ಅದು ತಿಳ್ಕೊಂಡವರಾಗಿ ನನ್ನ ಪ್ರಜೆಗಳಾಗಿ ನೀವಿರು. ಏನಾಗುತ್ತೆ ಅವಾಗ ನಿನಗೆ ಜ್ಞಾನವನ್ನು ಪವಿತ್ರಾತ್ಮನ ಮೂಲಕ ನಿಮಗೆ ಕೊಡುವಂತ ವ್ಯಕ್ತಿ ಆಗಿರ ಅಂತ ಹೇಳುವಾಗ, ಅದೇ ರೀತಿಯಲ್ಲಿ ನಮಗೆ ಎಲ್ಲ ಒಂದು ನಮ್ಮ ತಂದೆ ಸ್ವಭಾವ ಅಂತ ಹೇಳಿ, ಈ ಮನೆಯಲ್ಲಿ ಆದ್ರೆ ತಂದೆ ತಾಯಿಗಳ ಸ್ವಭಾವ ಏನಿರುತ್ತೆ, ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ಬೈತಾರೆ ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ಹೊಡಿತಾರೆ ಅಂತ ಹೇಳಿಬಿಟ್ಟು ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ವಾ? ಪ್ರಿಯರೇ, ಇದೇ ರೀತಿಯಲ್ಲಿ ತಂದೆಯಾದ ದೇವರಿಗೆ ನೋಡಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯ. ಪ್ರಕಟಣೆ 3:19. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನ ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದ್ರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಲ್ಲಿ ನೋಡಿ, ಸಾಕು. ಆಮೇಲೆ ಹೋದಣ್ಣ. ಈಗ 19ನೇ ವಾಕ್ಯದಲ್ಲಿ ನೀನು ಯಾರ್ಯಾರನ್ನು ಪ್ರೀತಿಸುತ್ತೇನೋ, ದೇವರಿಗೆ ಹೇಳ್ತಾರೆ, ನೀನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸ್ತೇನೆ. ಅದೇನಕ್ಕೆ ಹೇಳಿ, ಒಂದು ತಂದೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ಒಳ್ಳೆ ದಾರಿಯಲ್ಲಿ ಬರಬೇಕು, ಒಳ್ಳೆ ಜೀವನ ಮಾಡಬೇಕು, ಆ ಸ್ವರ್ಗೀಯ ಆ ಒಂದು ಆ ಬಿಡಾರವನ್ನು, ಆ ಪರಲೋಕ ಆ ಸ್ಥಾನವನ್ನು ವಿಶ್ವಾಸಿಗಳು ಸಿಕ್ಬೇಕು ಅಂತ ಹೇಳಿದ್ರೆ ಅವನ್ನ ಸರಿಪಡಿಸ್ಕೊಬೇಕು, ಅವನ್ನ ತಿದ್ಕೊಬೇಕು, ಸರಿಯಾಗಿ ದಾರಿಯಲ್ಲಿ ಅವ್ರು ನಡಿಬೇಕು. ಇಲ್ಲಿ ನೋಡಿ, ಆದ್ದರಿಂದ ವಿಶ್ವಾಸಿಗಳೇ, ಇಲ್ಲಿ ಹೇಳ್ತಾ ಇರೋದು ವಿಶ್ವಾಸಿ ಆಗಿರೋದಂತ ಪ್ರತಿಯೊಂದು ವ್ಯಕ್ತಿಗೇನು, ಆದ್ದರಿಂದ ನೀನು ಆಸಕ್ತನಾಗಿರೋ ಯಾವ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಆತ್ಮೀಕ ವಿಷಯಗಳಲ್ಲಿ ನೀನು ಆಸಕ್ತನಾಗಿರೋ, ಪ್ರಾಪಂಚಿಕ ವಿಷಯಗಳಿಗೆ ಅಲ್ಲ, ದೇವರ ಕಡೆಗೆ ತಿರುಗಿಕೋ ಅಂತ ಹೇಳಿದ್ರು ಒಂದು ಎಚ್ಚರಿಕೆ ಮಾತಿಲ್ಲಿ ಬರ್ತಾರೆ. ಯಾಕೆಂದ್ರೆ ಆ ಒಂದು ಪನಿಷ್ಮೆಂಟ್ ಇದೆ. 20ನೇ ವಾಕ್ಯ ಓದಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಸಾಕು. ಇಲ್ಲಿ ನಮ್ಗೊಂದು ವಿಷಯ ಏನಂತ ಹೇಳಿದ್ರೆ, ಪ್ರಿಯರು, ಈ ವಾಕ್ಯ ಎಷ್ಟೋ ಸರಿ ನೀವು ಓದಿದಿರ. ಇಲ್ಲಿ ನಮ್ಮ ಮನೆಯೊಳಗೆ ಒಂದು ದೊಡ್ಡ ಜಗಳ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಹೊರಗಡೆಯಿಂದ ದೊಡ್ಡ ಜಗಳನ, ಇಲ್ಲ ಟಿವಿನ, ಇಲ್ಲ ಬೇರೆ ಯಾವುದೋ ತುಂಬಾ ಜೋರಾಗಿರೋದು ನಡೆಯುವಾಗ ಹೊರಗಡೆಯಿಂದ ಯಾರು ಏನೇನು ಬಂದು ಡೋರ್ ಬಡ್ಕೊಂಡ್ರು ನಮಗೆ ಕೇಳಿಸ್ಕೊಂಡ್ರು ನಾವು ತಿರುಗಲ್ಲ ಆ ಕಡೆ. ಇದು ಮನುಷ್ಯನ ಬುದ್ಧಿ. ಸೃಷ್ಟಿಕರ್ಮದಲ್ಲಿ ಅವನಿಗೆ ಈ ಪ್ರಾಪಂಚಿಕವಾಗಿರೋದಿರಲಿ, ಮನುಷ್ಯನಿಗೆ ಬಂದಿರೋಂಥ ಒಂದು ದೃಷ್ಟಿ ಅದು. ಅವನ್ ಯಾವಾಗಲೂ ಅವನ ಕಡೆ ಗಮನ ಇರುತ್ತೆ, ಅವನ್ ಮಾಡ್ತಾ ಇರೋ ಕಾರ್ಯಗಳ ಗಮನ ಇರುತ್ತೆ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ಬೇರೆ ವಿಶ್ವಾಸಿಯ ಜೀವನದಲ್ಲಿ ನಾನು ಆಗಲೇ ಹೇಳಿದೆ, ಯೋಬನಿಗೆ ಏನಂತ ಹೇಳಿದೆ ಅಂತ ಹೇಳಿ, ನೀನು ಮೌನವಾಗಿರೋ ಅಂತ ಹೇಳುವಾಗ, ಈ ಮೌನವಾಗಿ ದೇವರ ಕಡೆ ತಿರುಗುವಂತ ವ್ಯಕ್ತಿಗಳ ದೇವರು ಕೊಡುವಂತ ಒಂದು ಇನ್ಫಾರ್ಮೇಶನ್ ನಿನ್ನ ಹೃದಯದೊಳಗೆ, ನಿನ್ನ ಮನೆಯೊಳಗೆ, ನಿನ್ನ ಜೀವನದೊಳಗೆ ಯಾವಾಗ ಟೈಮಲ್ಲಿ ಬೇಕಾದ್ರೂ ನಾನು ಬರ್ಬೋದು. ಈಗೋ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೇನು, ಅವನು ನನ್ನ ಸಂಗಡ ಊಟ ಅಂದ್ರೆ ದೇವರು ವಿಶ್ವಾಸಿ ಒಂದಾಗಬೇಕಾಗಿರೋ ಒಂದು ಸಂದರ್ಭ ಏನಂತ ಹೇಳಿದ್ರೆ, ಅಲ್ಲಿ ದೇವರು ನಮ್ಮ ಜೊತೆ ಮಾತಾಡ್ತಾ ಇರೋದು, ದೇವರ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯವನ್ನು ತಿಳಿದ ವ್ಯಕ್ತಿಗಳಾಗಿ ಜೀವಿಸುವಾಗ ನಾವೊಂದು ಪ್ರಿಪ್ರೇಷನ್ ಇರುತ್ತೆ. ಈಗ ನಮ್ದು ಸೀನಿಯರ್ಸ್ ಇಲ್ಲ, ಒಂದು ಸಣ್ಣ ಉದಾಹರಣೆ, ಸ್ಕೂಲಲ್ಲಿ ಅಲ್ಲ, ಟೀಚರ್ ಕ್ಲಾಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳದ ಅವಸ್ಥೆ ಏನಿರುತ್ತೆ ಹೇಳಿ, ಅಲ್ಲಿ ಇಲ್ಲಿ ಬಡ್ಕೊಂಡು ಏನೇನೋ ಜಗಳ ಮಾಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಟೀಚರ್ ಬಂದಿದ್ದ ಕೂಡಲೇ ಏನಾಗುತ್ತೆ ಹೇಳಿ, ಫುಲ್ ಸೈಲೆಂಟ್, ಯಾರು ಏನು ಮಾತಾಡಲ್ಲ, ಎಷ್ಟು ನೀಟ್ ಕೂಳಾಗಿ. ಪ್ರಿಯರ, ನಮ್ಮ ಜೀವನ, ವಿಶ್ವಾಸ ಜೀವನದಲ್ಲಿನೂ ದೇವರ ಆತ್ಮನ ನಮ್ಮಲ್ಲಿ ಇರುವಾಗ, ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಾಗ, ಪ್ರಿಯರ, ನಮ್ಮ ಹೃದಯದಲ್ಲಿ ನಾವು ಆಗಬೇಕಾಗಿರೋದು ಈ ಒಂದು ಡಿಸಿಪ್ಲಿನ್ ಇದೆಯಲ್ಲ. ನನ್ನ ದೇವರಿಗೆ ಏನು ಇಷ್ಟ ಆಗುತ್ತೆ, ನನ್ನ ದೇವರಿಗೆ ಏನು ಇಷ್ಟ ಆಗಲ್ಲ, ನಾನು ಏನು ಮಾಡಿದ್ರೆ ನನ್ನ ದೇವರಿಗೆ ಖುಷಿ ಆಗುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳೆಲ್ಲ ಈ ಕೆಲಸಗೆಲ್ಲ ಸೇರಾದ್ಮೇಲೆ, ಈ ಸ್ಯಾಲ್ರಿ ಸಿಕ್ಕಾದ್ಮೇಲೆ ನೋಡ್ತಾ ಈ ಮೊದಲನೇ ಸ್ಯಾಲ್ರಿ ತಗೊಂಡೋಗಿ ತಂದೆ ತಾಯಿ ಕೈಯಲ್ಲಿ ಕೊಡ್ತಾರೆ. ಇದೇನು ಅವರಿಗೆ ಬೇಕಾಗಿಲ್ಲ.
ಆದ್ರೆ ಅವರಿಗೂ ಒಂದು ಸಂತೋಷ ಏನಂತ ಹೇಳಿ, ನನ್ನ ಮಗನ ಮಗಳು ಕೆಲಸ ಮಾಡಿ ಮೊದಲನೇ ಸಂಬಳ ನನ್ನ ಕೈಲಿ ತಂದುಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಮಕ್ಕಳಿಗೊಂದು ಸಂತೋಷ, ನಾನು ಕೆಲಸ ಮಾಡಿ ಏನೇನು ಮಾಡಿದ್ರು ಕೂಡ ಈ ತಂದೆ ತಾಯಿಗಳಿಗೆ ನಾನೊಂದು ತಿಂಗಳು ನನ್ನ ಸಂಬಳ ನಾನು ಕೊಟ್ಟಿದ್ರೆ, ಎರಡು ಕಡೆ ಇದೊಂದು ಸಬ್ಮಿಷನ್. ಇದರಿಂದ ಬೇರೆ ಯಾರಿಗೇನು ಏನು ಬೇಕಾಗಿಲ್ಲ, ಯಾವುದನ್ನು ಪ್ರಾಫಿಟ್ ಮೋಟಿವ್ ಅಂತ ಲೆಕ್ಕದಲ್ಲಿ ಒಂದು ಸಬ್ಮಿಷನ್. ಒಂದು ಆತ್ಮನ ಜೊತೆ ಇನ್ನೊಂದು ಆತ್ಮನಿಗೆ ಸಬ್ಮಿಷನ್. ದೇವರ ಆತ್ಮನಿಗೆ ನಮ್ಮನ್ನ ಸಬ್ಮಿಟ್ ಮಾಡುವಾಗ, ನಮ್ಮ ಜೀವನವನ್ನು ಸಬ್ಮಿಟ್ ಮಾಡುವಾಗ, ನಮ್ಮ ಸ್ವಭಾವವನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಆಸೆಪಾಸೆಗಳನ್ನು, ನಮ್ಮ ಜೀವಿತವನ್ನು ಸಬ್ಮಿಟ್ ಮಾಡುವಾಗ, ನಮ್ಮ ಕುಟುಂಬವನ್ನು, ಸಭೆಯನ್ನು ನಾವು ಸಬ್ಮಿಟ್ ಮಾಡುವಾಗ, ಒಪ್ಪಿಸಿಕೊಡುವಾಗ, ಆ ಜೀವನದಲ್ಲಿ ಆತ್ಮೀಕವಾಗಿರೋಂಥ ದೇವರ ಅನುಗ್ರಹವನ್ನು, ಕೃಪಾವರಗಳನ್ನು ಅನುಭವಿಸ್ಲಿಕ್ಕೆ ವಿಶ್ವಾಸಿಗಳ ಜೀವನದಲ್ಲಿ ಆಗುತ್ತೆ. ಇಲ್ಲಿ ಕೂತಿರೋರು ಎಷ್ಟೋ ಜನ ಅದು ಅನುಭವಿಸಿರೋದಂಥ ವ್ಯಕ್ತಿಗಳು. ದೇವರ ಆ ಕೃಪೆಯನ್ನು, ಅನುಗ್ರಹವನ್ನು, ಏನು ಪ್ಲಾನಿಂಗ್ ಇರಲಿಲ್ಲ, ಏನೋ ಕಾರ್ಯಗಳಿರಲಿಲ್ಲ, ಯಾವುದೂ ಇರಲಿಲ್ಲ, ಬಟ್ ದೇವರು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂತ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ 21ನೇ ವಾಕ್ಯ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಸಾಕು. ಇಲ್ಲಿ ನೋಡಿ, ಕಳೆದ ಭಾಗದಲ್ಲಿ ನಾನು ಕೊನೆಗೆ ಒಂದು ಪ್ರಕಟಣೆ ಒಂದು ವಾಕ್ಯ ಹೇಳಿದೆ. ಏನಂತ ಹೇಳಿದ್ರೆ, ಜಯಮಾಲೆನು, ಜಯ ಹೊಂದುವರು ಏನಾಗುತ್ತೆ, ಬಾಡಿ ಹೋಗದಲ್ಲಿರುವಂತ ಜಯಮಾಲೆಯನ್ನು. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ಈ ಜಯ ಹೊಂದುವುದಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ ಇರೋದು ವಿಷಯನೇ. ಯಾಕೆಂದ್ರೆ ಅದಕ್ಕೋಸ್ಕರನೇ ಸದಾ ಕಾಲವನ್ನು ದೇವರ ದೇವರ ಶಬ್ದವನ್ನು, ಆ ದೇವರ ಆ ಶಬ್ದವನ್ನು ಕೇಳಿಸ್ಕೊಡ್ಲಿಕ್ಕೆ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆಗಬೇಕು. ನನ್ನ ದೇವರು ನನ್ನ ಕಿವಿಯಲ್ಲಿ, ನನ್ನ ಪವಿತ್ರಾತ್ಮನ ನನ್ನ ಕಿವಿಯಲ್ಲಿ, ನನ್ನ ಹೃದಯದಲ್ಲಿ ಈ ಆಲೋಚನೆ ಈಗ ಕೊಟ್ಟಿದ್ದಾರೆ. ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಈ ಆಲೋಚನೆಯನ್ನು ಕೊಟ್ಟಿದ್ದಾರೆ. ಈ ಆಲೋಚನೆ ಕೊಟ್ಟಿರುವಾಗ ಆ ಪ್ರಕಾರವನ್ನು ಜೀವಿಸುವಂಥ ವ್ಯಕ್ತಿಗಳಾಗಿ ನಮ್ಮನ್ನು ಮಾಡ್ಬಿಡಿ. ಇಲ್ಲಿ ನೋಡಿ, ಆವಾಗ ನಮ್ಮ ಜೀವನ, ಆಗಲೇ ನಾವೇನಂತ ಓದಿದ್ರೆ, ಮೊದಲ ವಾಕ್ಯದಲ್ಲಿ ಓದಿದ ಪ್ರಕಾರ, ತನ್ನ ಪ್ರಾಣವನ್ನು ಉಜ್ಜೀವನ ಮಾಡಿ, ದ ಸ್ಪಿರಿಚುವಲ್ ರಿನ್ಯೂವಲ್ ಅಂತ ಹೇಳುವಾಗ, ಆ ಜೀವನನ್ನು ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರೆ, ಪ್ರಿಯರಲ್ಲೇ ಫಸ್ಟ್ ನಮ್ಮಲ್ಲಿ ಸರಿ ಇದೆಯಾ, ನಾವು ಯಾವ ದಾರಿಯಲ್ಲಿ ಇದ್ದೀನಿ, ಎಲ್ಲಿಗೆ ನಾವು ಹೋಗ್ತಾ ಇದ್ದೀನಿ, ಎಲ್ಲಿಂದ ನಾವು ಬಂದಿದ್ದೀವಿ, ಇನ್ನು ನಾವು ಹೇಗೆ ಇರಬೇಕು, ಜೀವನ ಮಾಡಬೇಕು, ಮುಂದಿನ ನಮ್ಮ ಜೀವನ ಹೇಗಿರಬೇಕು ಅಂತ ಅದಕ್ಕೆ ಒಂದು ಸ್ಪಷ್ಟವಾಗಿರೋದಂಥ ಒಂದು ಪಿಕ್ಚರ್, ಒಂದು ವಿಶ್ವಾಸಿಯ ಜೀವನದಲ್ಲಿ ಇರಬೇಕು. ಇಲ್ಲಿ ನೋಡಿ, ಸಿಂಹಾಸನದಲ್ಲಿ ಇಲ್ಲಿ ಹೇಳ್ತಾರೆ, ಆ ಜಯ ಹೊಂದಿ, ಆ ಥರ ಸ್ಪಷ್ಟವಾಗಿ ತನ್ನ ಜೀವನ ಬಗ್ಗೆ ನಾನು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಯಾವ ರೀತಿಯಲ್ಲಿ ಬೇರೆಯವ್ರ ಜೊತೆ ಮಾತಾಡಬೇಕು, ನನ್ನ ಮಾತಿನಿಂದ ಭಿನ್ನ ಯಾರಿಗೆ ಅದನ್ನ ನೋವಾಗುತ್ತಾ, ನಾನು ಮಾಡುವಂಥ ಕಾರ್ಯಗಳು ಈ ಥರ ನಮ್ಮನ್ನು ಪ್ರತಿಯೊಂದನ್ನು ನಾವು ಯೋಜನೆ ಮಾಡಿ ಮಾತಾಡುವಂಥ, ಹೃದಯದಲ್ಲಿ ಆಲೋಚನೆ ಮಾಡುವಂಥ, ಅದೇ ರೀತಿಯಲ್ಲಿ ಜೀವಿಸುವಂಥ ಕ್ರಿಯೆಗಳು ಅದೇ ಥರ ಇರುತ್ತೆ ಆ ವ್ಯಕ್ತಿಯ ಜೀವನದಲ್ಲಿ. ಇದು ಜಯ ಹೊಂದುವಂಥ ನಮ್ದ ಈ ಆಸ್ಪರ್ಧ ಬೈಬಲ್ ಪ್ರಕಾರ ಜಯ ಹೊಂದು ಅಂತ ಹೇಳುವಾಗ, ಈ ಪಾಪಗಳ ಮೇಲೆ ಜಯ ಹೊಂದದು, ಈ ಪ್ರಾಪಂಚಿಕವಾಗಿರೋದಂಥ ಕೆಟ್ಟತನದ ಮೇಲೆ ಜಯ ಹೊಂದದು, ಅದ್ರ ಹಿಂದೆ ಉಳ್ಕೊಳ್ಳೋದಲ್ಲ. ಕೊಳೆಯಾಗಿರೋದು ಬಟ್ಟೆ ಹಾಕೊಂಡು ನಾವು ಎಷ್ಟು ಸಮಯ ಇರ್ಲಿಕ್ಕೆ ಆಗುತ್ತೆ ಹೇಳಿ. ಒಬ್ಬ ಗೆದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ಅವ್ನು ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ ಚೆನ್ನಾಗಿರುತ್ತೆ, ಅದು ಇಡೀ ಮತ್ತೆ ಗಲೀಜಾಗಿರುತ್ತೆ, ವಾಪಸ್ ಬರೋಷ್ಟೊತ್ತಿಗೆ ಫುಲ್ ಗಲೀಜಾಗಿರುತ್ತೆ. ಅದು ತೆಗೆದು ವಾಶಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿ ಅವನು ಶುದ್ಧಪಡಿಸ್ತಾನೆ. ಪ್ರಿಯರ, ನಮ್ಮ ಜೀವನದಲ್ಲೇನು ಇದೇ ರೀತಿಯಲ್ಲಿ ಹಲವಾರು ವಿಷಯಗಳು ಸಣ್ಣ ಪುಟ್ಟದಿರ್ಬೋದು ಬಂದಿರ್ತದೆ. ಆದರೆ ನಮ್ಮಲ್ಲಿ ಏನೂ ಇಲ್ಲ ಅಂತ ಈ ಹಿಟ್ಟು ಜರಡಿ ಮಾಡೋದ್ರ ಒಂದು ರೀತಿಯಲ್ಲಿ ನಾವು ನಮ್ಮ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನಾವು ಗೊತ್ತಾಗಬೇಕು ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ವಿಚಾರಿಸ್ಬೇಕು. ಬ್ರದರ್, ಸಿಸ್ಟರ್, ನನ್ನಿಂದ ಯಾರಿಗಾದ್ರೂ, ನಿಮ್ಮ ಪ್ರಕಾರ ಯಾರಿಗಾದ್ರೂ ಮೋಸ ಆಗಿದೆ, ಇಲ್ಲಾಂದ್ರೆ ಯಾರಿಗಾದ್ರೂ ನೋವಾಗಿರೋ ನಿಮಗೇನಾದ್ರೂ ವಿಷಯ ಗೊತ್ತಾ, ಪ್ರಿಯರ ತಿದ್ಕೊಬೇಕು. ಅಲ್ಲಿ ಜಯ ಹೊಂದಬೇಕು. ಪಾಪದ ಮೇಲೆ ಜಯ ಹೊಂದುವಾಗ ಆ ದೇವರ ಜಯ ಹೊಂದಿ ತನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಂಗೆ ಬಲಗಡೆಯಲ್ಲಿ ಕೂತಿದ್ವು ಅದೇ ರೀತಿಯಲ್ಲಿನೂ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂದೇ ಮಾಡುವೆನು. ಇಷ್ಟು ಶ್ರೇಷ್ಠವಾಗಿರೋದೊಂದು ದೇವರ ವಾಕ್ಯ ಇವತ್ತು ನಮಗೆ ಸಿಕ್ಕಿರೋದು. ನಾವು ಅಯೋಗ್ಯರಲ್ಲ, ನಮಗೆ ಯಾವ ರೀತಿಯಲ್ಲಿ ಯೋಗ್ಯದಿಲ್ಲ, ಅದನ್ನು ಕೂಡ ದೇವರು ನಮ್ಮನ್ನು ಯೋಗ್ಯನಾಗಿ ಮಾಡಿದರೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ಶರೀರವನ್ನು, ಆ ರಕ್ತವನ್ನು ಆ ಕಲ್ವಾರಿ ಶಿಲುಬೆ ಮೇಲೆ ಒಪ್ಪಿಸಿ ನಮ್ಮನ್ನ ಶುದ್ಧರನ್ನಾಗಿ ಮಾಡಿದ್ದಾರೆ. ಯಾವ ಯೋಗ್ಯತೆ ಇರಲಿಲ್ಲ. ಇನ್ನೊಂದು, ಆ ಶುದ್ಧತೆ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಜೀವಿಸುವಾಗ ನಮಗೆ ಸಿಕ್ಕಲಿಕ್ಕಿರೋದೇನು ಹೇಳಿ, ನಾನು ಜಯ ಹೊಂದಿ ನನ್ನ ತಂದೆಗೋಸ್ಕರ ಹೋಗಿರೋ ಥರ
ನಾನು ಪ್ರಾಣ ಕೊಟ್ಟಿದ್ದಂತ ನನ್ನ ಮಕ್ಕಳು ಅವರು ಇದೇ ರೀತಿಯಲ್ಲಿ ಪ್ರಾಪಂಚಿಕವಾಗಿರದ ಪಾಪಗಳಿಂದ ಜಯ ಹೊಂದಿ, ತಪ್ಪುಗಳಿಂದ ಜಯ ಹೊಂದಿಬಿಟ್ಟು ನಾಳೆ ತಂದೆ ಬಲಗಡೆ ನಾನು ಹೆಂಗೆ ಕೂತಿದ್ಯೋ ಅದೇ ತರ ನನ್ನ ಬಲಗಡೆಯನ್ನು ನನ್ನ ಮಕ್ಕಳು ಕೂರುತ್ತಾರೆ ಎಂದ ದೇವರ ವಾಕ್ಯ ಹೇಳೋದೊಂದು ವಿಷಯ ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿರೋದಂತ ಹೇಳಿ ಇಲ್ಲಿ ನಮ್ಮ ಪರಿಶೋಧನೆ ಮಾಡಬೇಕು. ನಾವು ಯಾವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಜ್ಞಾನೋಕ್ತಿ 8ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ನಾನು ಹಿಡಿದಿರುವ ದಾರಿಯು ನೀತಿಯೇ, ನ್ಯಾಯ ಮಾರ್ಗದಲ್ಲಿ ನಡೆಯುತ್ತೇನೆ. ಇದು ಡಿಸಿಷನ್. ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಸೇರಿನೂ ವಾಕ್ಯಗಳು ತಗೊಳ್ತೀವಿ, ಬೈಬಲ್ ಓದ್ತೀವಿ, ಹಾಡು ಹೇಳ್ತೀವಿ, ಪ್ರೇಯರ್ಗೆ ಹೋಗ್ತೀವಿ, ನಾವು ಎಲ್ಲ ಕಾರ್ಯಗಳು ಮಾಡ್ತೀನಿ. ಆದರೆ ಒಂದು ವಿಶ್ವಾಸಿ ಜೀವನದಲ್ಲಿ ಆ ರಿನೀವಲ್ ಆಗ್ಬೇಕಂದ್ರೆ, ಸ್ಪಿರಿಚುವಲ್ ರಿನೀವಲ್ ಆಗ್ಬೇಕು ಅಂದ್ರೆ, ಆ ದೇವರ ಕೃಪಾ, ಅವರ ದೇವರ ಅನುಗ್ರಹದಿಂದ ನಾನು ಹಿಡಿದಿರುವ ದಾರಿಯು ಅದು ನೀತಿಯೇ, ಅದು ಅನೀತಿಯಿಂದಲ್ಲ, ಪಾಪದ ಮಾರ್ಗದಲ್ಲ, ದುಷ್ಟತನದ ಮಾರ್ಗ ಅಲ್ಲ, ನೀತಿಯ ಮಾರ್ಗದಲ್ಲಿ ನಡೆಯುತ್ತೇನೆ. ದೇವರಿಗೆ ಹೇಳುವಂತ ಮಾತು ಹೃದಯಪೂರ್ವಕವಾಗಿ ನಮ್ಮನ್ನು ನಾವು ಪರಿಶೋಧಿಸಿ, ದೇವರೇ ನನ್ನ ಹೃದಯವನ್ನು, ನನ್ನ ಆತ್ಮನನ್ನು, ನನ್ನ ಶರೀರವನ್ನು, ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು ಎಲ್ಲವನ್ನು ನನ್ನ ಕೈಗೊಪ್ಪಿಸ್ಕೊಳ್ತೇನೆ. ಅವಾಗ ದೇವರು ಏನ್ ಮಾಡ್ತಾರೆ? ಕತ್ತಲೆಯನ್ನು, ಮುಂದೆ ಇರುವಂತ ಕತ್ತಲೆಯನ್ನು ದೂರ ಮಾಡಿ ಅವರ ಜೀವನದಲ್ಲಿ ಪ್ರಕಾಶವನ್ನು ಕೊಟ್ಟಂತ ವಾಗ್ದಾನ ಮಾಡಿದಂತ ದೇವರು. ಇಲ್ಲಿ ಇನ್ನೊಂದು ವಾಕ್ಯ ಆದದರಿಂದ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆ, ಇವತ್ತು ಈ ದಿವಸ ನಮ್ಮ ಮನಸ್ಸಲ್ಲಿ ನಾವು ಮಲಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆಯಲ್ಲಿ ನಮ್ಮನ್ನೇ ನಾವು ಯಾವ ರೀತಿಯಲ್ಲಿ ದೇವರಿಗೆ ಸಬ್ಮಿಟ್ ಮಾಡ್ಬೇಕು. ಯಾಕಂದ್ರೆ ಸ್ಪಿರಿಚುಲಿ ರಿನ್ಯೂವಲ್ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಗಳಿಗೆದಲ್ಲಿನೇ ಬೇಕು. ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಕಡೆ ನೋಡಿದ್ರೆ, ಏನಾದ್ರೂ ಒಂದು ಮಾತು ಕೇಳಿಸ್ಕೊಂಡಿದ್ರೆ, ಇದೆಲ್ಲವನ್ನು ನಮ್ಮ ಹೃದಯದಲ್ಲಿ ಪಾಪ ಮಾಡ್ಲಿಕ್ಕೆ ಕಾರಣವಾಗುವಂತ ಕಾರ್ಯಗಳನ್ನೇ. ಅದರಿಂದ ವಿಶ್ವಾಸಿ ಜೀವನದಲ್ಲಿ ನಾನು ಪಾಪ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನನ್ನಲ್ಲಿ ಏನು ಕಳಂಕವಿಲ್ಲ ಅಂತ ಯಾರು ಹೇಳಿದ್ರು, ಚಿಂತೆಯಲ್ಲಿ, ನೋಟದಲ್ಲಿ, ಆಲೋಚನದಲ್ಲಿ, ಹೃದಯದಲ್ಲಿ, ಮಾತಿನಲ್ಲಿ ಪಾಪಿಗಳೇ. ಆದ್ರಿಂದ ಡೇ ಟು ಡೇ, ಎವ್ರಿ ಡೇ ಒಂದು ರಿನ್ಯೂವಲ್ ಬೇಕು, ಸ್ಪಿರಿಚುವಲ್ ರಿನ್ಯೂವಲ್ ಬೇಕು. ಅದು ದೇವರ ಕಡೆಯಿಂದ ಮಾತ್ರ ಸಾಧ್ಯ. ದೇವರ ಕಡೆ ನಾವು ನಮ್ಮನ್ನು ಒಪ್ಪಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತಾ ಇರೋದು. ಇಲ್ಲಿ ನೋಡಿ, ಕೀರ್ತನೆಗಳು 143:8. ಕೀರ್ತನೆಗಳು 143:8. ಒಟ್ಟಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ನೋಡಿ, ಇವತ್ತು ಒಬ್ಬ ವಿಶ್ವಾಸಿಯ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ, ದೇವರೇ ನಿನ್ನ ಹತ್ತಾರೆ ಅಂತ ಹೇಳಿದ್ರೆ, ಈ ಪ್ರಪಂಚ ಈ ಮಾರ್ನಿಂಗ್ ಅಲ್ಲಿ ಪ್ರತಿಯೊಂದು ದಿವಸ ಬೆಳಿಗ್ಗೆ ಎದ್ದೇಳುವಾಗ, ದೇವರೇ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ಇವತ್ತು ನಿನ್ನ ಕೃಪೆ, ನಿನ್ನ ಅನುಗ್ರಹ ಏನಕ್ಕೆ ಹೇಳಿ? ನನ್ನಲ್ಲಿರುವಂತಹ ಸ್ಪಿರಿಚುವಲ್ ರಿನ್ಯೂವಲ್ಗೋಸ್ಕರ, ನನ್ನ ಆತ್ಮನನ್ನು ಶುದ್ಧಿಪಡಿಸಲಿಕ್ಕೋಸ್ಕರ, ನನ್ನ ಪಾಪಗಳನ್ನು ತೊಳೆಯಲಿಕ್ಕೋಸ್ಕರ ನಿನ್ನ ಕೃಪೆಯನ್ನು ನನಗೆ ಪ್ರಕಟವಾಗಲಿ. ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೀನಲ್ಲ, ಯಾಕಂದ್ರೆ ನೀನು ನನ್ನನ್ನು ಸರಿ ಮಾಡಿಸೋದ. ಕೀರ್ತನೆಗಾರನು ಹೇಳಿದ್ದೇನೆ, ಅನುಭವಿಸಿರೋದಾಗ ಹೇಳಿರೋದು. ಇಲ್ಲಿ ನೋಡಿ, ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನಲ್ಲ, ನಾನು ನಡೆಯುವುದಕ್ಕೆ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿ ಒಪ್ಪಿಗೆ. ನಮಗೆ ಗೊತ್ತಿಲ್ಲ, ಆಗಲೇ ಹೇಳಿದಿಲ್ಲ, ಯೋಬನಿಗೆ ಹೇಳಿದ ಪ್ರಕಾರ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀನು ಸುಮ್ಮನೆ ಇದ್ಬಿಡು. ನಿನಗೆ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ, ನಿನಗೆ ಜ್ಞಾನವನ್ನು ಕೊಡ್ತೀನಿ ಅಂತ. ಪ್ರಿಯರೇ, ಇವತ್ತು ನಮ್ಮ ಅನುಭವವನ್ನು ಆ ದೇವರು ಜ್ಞಾನ ಕೊಡುವಂಥ ದೇವರು, ಆ ದೇವರು ನಮ್ಮನ್ನು ಕಾಪಾಡುವಂಥ ದೇವರು, ಕೈ ಹಿಡಿದು ನಡೆಸುವಂಥದ್ದು, ಆ ದೇವರ ಕಡೆಗೆ ಭರವಸೆ ಬಿಡುವಾಗ, ಆ ಒಂದು ದೇವರ ಮಾರ್ಗದನ್ನು ತಿಳಿಯುವಾಗ, ನನ್ನ ಮನಸ್ಸು ನಿನ್ನಲ್ಲಿ ಇದ್ದೀನಿ ಅಂತ ದೇವರಿಗೇನು, ದೇವರೇ ಮಕ್ಕಳದ ಮನಸ್ಸು ಈ ತಂದೆ ಕಡೆ ಇದೆ, ಆ ದೇವರಿಗೇನು ತಿಳಿಯೋದು ಬರುತ್ತೆ. 10ನೇ ವಾಕ್ಯ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನಿನ್ನವು, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿರೋದೊಂದು ವಾಕ್ಯ. ನನಗಿದು ಓದುವಾಗ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ, ನಿನ್ನ ಚಿತ್ತದಿಂದ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. 51ನೇ ಕೀರ್ತನದಲ್ಲಿನೂ ಇದೇ ವಿಷಯ ಇರೋದು. ಆ ನಿರ್ಮಲವಾಗಿರೋದೊಂದು ಹೃದಯವನ್ನು ನನಗೆ ಕೊಡು, ಯಾವತ್ತೂ ನಿನ್ನ ಸನ್ನಿಧಿಯಿಂದ ನನ್ನ ದೂರ ತಳ್ಳಬೇಡಿ ಅಂತ ಹೇಳಿದ್ರು. ಇಲ್ಲಿ ನೋಡಿ, ನಿನ್ನ ಚಿತ್ತದನ್ನೇ ನಡ್ಕೊಳ್ಳೋದುವನ್ನು ನನಗೆ. ದೇವರೇ, ಪ್ರಾಪಂಚಿಕವಾಗಿ ಹಲವಾರು ವಿಷಯದ ನನ್ನ ಬೆಲೆಹೀನನು, ಅಯೋಗ್ಯನು, ಪಾಪ ನನ್ನಲ್ಲಿ ಇದೆ, ನನ್ನ ಹೃದಯ ಆಲೋಚನೆಗಳಲ್ಲಿ ಪಾಪ ಇದೆ, ನಾನು ಮಾತಾಡುವಂಥ ವಿಷಯಗಳಲ್ಲಿ ಪಾಪಗಳಿರುತ್ತೆ. ಈ ವಿಷಯಗಳೆಲ್ಲ ಇಲ್ಲದಲ್ಲೇ ಪ್ರಿಯರೇ, ಇವತ್ತು ಇಷ್ಟು ವರ್ಷ ಆಯಿತು ನಾನು ರಕ್ಷಣೆ ಹೊಂದಿದ್ದು, ಇಷ್ಟು ಸ್ಥಾನ ತಗೊಂಡಿದ್ದೀನಿ, ಇವಾಗಲೂ ನನ್ನಲ್ಲಿ ಕೊರತೆಗಳಿದ್ರೆ ನನ್ನನ್ನು ಕ್ಷಮಿಸಿ, ನನ್ನನ್ನು ಕಲಿಸು. ಯೋಬನಿಗೆ ಹೇಳಿರೋದು ಅದೇ ಮಾತುಗಳು ಇವತ್ತು ಪ್ರಿಯರೇ, ಈ ದೇವರ ವಾಕ್ಯ ನಮಗೆ ಹೇಳ್ತಾ ಇದ್ದೀನಿ.
ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ಇದು ದೇವರ ಅನುಗ್ರಹ, ಆಶೀರ್ವಾದ. ನನ್ನ ದೇವರು ನೀನಲ್ವೋ. ಹೌದು, ಇದು ದೃಢವಾಗಿ ಒಂದು ವಿಶ್ವಾಸಿಯ ಜೀವನದಲ್ಲಿ ದೃಢವಾಗಿ ಮನಸ್ಸಲ್ಲಿ ನನಗಿರೋದು ಒಬ್ಬನೇ ದೇವರು, ಆ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು, ಪವಿತ್ರ ಆತ್ಮನ ಕುರಿತಾಗಿ ನಾವು 105 ವಾರದಲ್ಲಿ ನಾವು ಮಾತಾಡಿದ್ವಿ. ಅಲ್ಲಿ ಎಲ್ಲ ನೀವು ನೋಡಿದ ಒಂದು ವಿಷಯ ಏನಂತ ಹೇಳಿದ್ರೆ, ಶುಭವನ್ನು ಕೊಡುವಂತ, ಸಮಾಧಾನವನ್ನು ಕೊಡುವಂತ, ಒಳ್ಳೆ ದಾರಿಯಲ್ಲಿ ನಡೆಸುವಂತ ಪವಿತ್ರ ಆತ್ಮನ. ನೋಡಿ, ಇಲ್ಲಿ ಶುಭಕಾರಿಯಾಗಿ ಎಲ್ಲಾ ವಿಶ್ವಾಸಿಗಳಿಗೇನು ಒಳ್ಳೇದು ಮಾತ್ರ ಮಾಡ್ಲಿಕ್ಕೆ ಬಂದಿರೋಂಥ ಶುಭಕಾರಿಯಾಗಿರೋದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು. ನೋಡಿ, ಆ ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ, ತುಂಬ ಗಟ್ಟ ಇರೋದು ಇಲ್ಲ, ತುಂಬ ಕಷ್ಟ, ಮುಳ್ಳು ಕಲ್ಲು ಎಲ್ಲ ಇರೋದು ದಾರಿ ಎಲ್ಲ, ಸರಿಯಾಗಿರೋದ ನೆಲದಲ್ಲಿ ನಡೆಸಲಿ. ಯಾಕೆಂದ್ರೆ ನನ್ನನ್ನು ನಾನು ನಿಮಗೆ ಸಬ್ಮಿಟ್ ಮಾಡಿದ್ದೀನಿ, ನನ್ನನ್ನು ರಿನ್ಯೂವಲ್ ಮಾಡಿ ನಿನ್ನ ಚಿತ್ತದಂದೇ ನನ್ನ ಕಲಿಸು ಅಂತ ಹೇಳ್ತಾ ಇರೋದು. ನಿನಗೆ ಹೇಗೆ ಇಷ್ಟ ಆಗುತ್ತೋ ನಾನು ಒಪ್ಪಿಸಿಕೊಟ್ಟಿದ್ದೀನಿ, ಅದೇ ರೀತಿಯಲ್ಲಿ ನನ್ನ ಕಲಿಸುವಂತ ಶುಭಕಾರಿಯಾಗಿರುವ ಆತ್ಮನು ನಮಗೆ ಎಷ್ಟು ಉಪಕಾರ ಮಾಡುವಂತ ವ್ಯಕ್ತಿ. 11ನೇ ವಾಕ್ಯ. ಯೆಹೋವನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ಸಾಕು ಪ್ರಿಯರೇ, ಇವತ್ತು ನಮ್ಮ ಬೇಡಿಕೆ, ಈ ರಾತ್ರಿಯಲ್ಲಿ ನಮ್ಮ ಬೇಡಿಕೆ ದೇವರ ಹತ್ರ ಇದೇ ಇರಬೇಕು. ರಾತ್ರಿ ಎಲ್ಲ ಮಲಗದಿಕ್ಕೋದು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ನಮ್ಮ ಬೇಡಿಕೆ ಇರಬೇಕಂದ್ರೆ, ಯೆಹೋವನೇ ನಿನ್ನ ಹೆಸರಿನ ನಿಮಿತ್ತ. ದೇವರ ನಾಮ ಅಂತ ಹೇಳುವಾಗ ನಮಗೆಲ್ಲರಿಗೂ ಒಂದು ಎಷ್ಟು ಶ್ರೇಷ್ಠವಾಗಿರೋ ನಾಮ, ಅತಿ ಸುಂದರವಾಗಿರೋ ನಾಮ ಶ್ರೀ ಯೇಸು ನಾಮ ಅಂತ ಹಾಡು ಬೇರೆ ಇದೆ. ಇಲ್ಲಿ ನೋಡಿ, ಯೆಹೋವನೇ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವನ ಮಾಡು. ಯಾಕೆಂದ್ರೆ ಅಧಿಕವಾಗಿ ನನ್ನ ಸ್ಪಿರಿಚುವಲ್ ರಿನ್ಯೂವಲ್ ಬೇಕು ಅಂತ ಆಸೆ ಪಡುವಂತ ಒಂದು ವ್ಯಕ್ತಿ ದೇವರಿಗೆ ಈ ರಾತ್ರಿಯಲ್ಲಿ ತನ್ನನ್ನೇ ಒಪ್ಪಿಸಿ ಹೇಳ್ತಾ ಇದ್ದಾನೆ, ದೇವರೇ ಒಂದು ಸ್ಪಿರಿಚುವಲ್ ರಿನ್ಯೂವಲ್ ಬೇಕು ನನಗೆ. ಎಷ್ಟೋ ಜನ ಬಗ್ಗೆ, ಎಷ್ಟೋ ಆಳುಗಳ ಬಗ್ಗೆ, ಎಷ್ಟೋ ಸೇರಿ ನಾನು ಏನೇನೋ ಯೋಚನೆ ಮಾಡಿದ್ದೇನೆ, ಅವ್ರ ಮೇಲೆ ಸಿಟ್ಟು ನನಗೆ ಬಂದಿದೆ, ಅವ್ರ ಮೇಲೆ ಕೋಪ ನನಗೆ ಬಂದಿದೆ, ಅವರು ಈ ರೀತಿಯಲ್ಲಿ ಯಾಕೆ ಮಾಡ್ತಾ ಇರೋದು, ಇದೇ ರೀತಿಯಲ್ಲಿ ಏನು ತಿಳ್ಕೊಳ್ಳೋದಲ್ಲೇ ನಾನು ಮಾತಾಡಿದ್ದೀನಿ, ಆ ಚಿಂತೆಗಳು ನನ್ನಲ್ಲಿ ಇದೆ. ಇವತ್ತು ನಾನು ಅದು ಒಪ್ಪಿಸ್ತೀನಿ. ಏನಂದ, ನಿನ್ನ ಹೆಸರಿನ ನಿಮಿತ್ತ ಇವತ್ತು ಈ ಸ್ಪಿರಿಚುವಲ್ ರಿನ್ಯೂವಲ್, ಈ ಅನುಗ್ರಹವನ್ನು, 23ನೇ ಕೀರ್ತನದಲ್ಲಿರುವಂಥ ಈ ಅನುಗ್ರಹವನ್ನು ದೇವರೇ ನನಗೆ ಕೊಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸುವಂತ. ಪರಲೋಕದಲ್ಲಿರೋ ತಂದೆಯಿಂದ ಲಾರ್ಡ್ಸ್ ಪ್ರೇಯರ್ ಅಲ್ಲಿ ಒಂದು ವಿಷಯ ಹೇಳ್ತಾ ಇದೆ. ಏನಂತ ಹೇಳಿದ್ರೆ, ನಾವು ಬೇರೆಯವ್ರ ತಪ್ಪು ಹೇಗೆ ಕ್ಷಮಿಸ್ತಾರ ಅದೇ ಅಳತದಲ್ಲಿನೂ ತಂದೆಯಾದ ದೇವರು ನಮ್ಮ ತಪ್ಪುಗಳು. ಇಲ್ಲಿ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ದೇವರೇ ನಿನ್ನ ನೀತಿಗೆ ಅನುಸಾರ ನಿನಗೆ ಎಷ್ಟು ನಾನು ನೀತಿವಂತನು, ನಾನು ಸರಿ ಇದೆ ಅನ್ನ ಎಷ್ಟು ಮಟ್ಟಿಗೆ ನಿನಗೆ ಅನಿಸ್ತಾ ಇದ್ದು ಅದೇ ಲೆಕ್ಕದಲ್ಲಿ ನನಗೇನ್ ಮಾಡಬೇಕು, ನನ್ನ ಪ್ರಾಣವನ್ನು ವಿಪತ್ತಿನಿಂದ. ಇದು ಯಾವ ಪ್ರಾಣ? ಈ ಭೂಮಿಯಲ್ಲಿ ಆಗುವಂತ ಸಾವುಗಳು ಇಲ್ಲಾಂದ್ರೆ ಬಾಕಿ ಇರೋದಲ್ಲ ಹೇಳ್ತಾ ಇರೋದು. ಈ ಪ್ರಾಣವನ್ನು ವಿಪತ್ತಿನಿಂದ ಹೇಳುವಾಗ ಆ ನಿತ್ಯ ನರಗಾತ್ನಿಗೆ ನಮ್ಮ ಪ್ರಾಣವನ್ನು ಹೋಗದಲ್ಲೇ ಕಾಪಾಡಿ ಅಂತ ಹೇಳ್ತಾ ಇರೋದು. ಪ್ರಿಯರೇ, ಅದಕ್ಕೆ ಬೇಕಾಗಿರೋದು ಪ್ರತಿಯೊಂದು ನಿಮಿಷವನ್ನು, ಪ್ರತಿಯೊಂದು ಗಂಟೆಯನ್ನು, ಪ್ರತಿಯೊಂದು ಗಳಿಗೆದಲ್ಲಿನೂ ಸ್ಪಿರಿಚುವಲಿ ರಿನ್ಯೂವಲ್. ಅದು ದೇವರ ಕೃಪೆ, ದೇವರ ವಾಕ್ಯದಿಂದ ನಮಗೆ ದೊರಕ್ತಾ ಇರೋದು. ಮುಂದಿನ ದಿವಸಗಳಲ್ಲಿ ಈ ಆಲೋಚನೆಗಳಲ್ಲಿ, ಈ ಚಿಂತೆಗಳಲ್ಲಿ ಪ್ರತಿಯೊಂದು ದಿವಸವನ್ನು ನಮ್ಮನ್ನೇ ಹೊಸ ಮನುಷ್ಯನಾಗಿ, ನೂತನ ಸೃಷ್ಟಿಯಾಗಿ ನಾವು ಆಯ್ತು. ಆದ್ರೆ ಈ ಸ್ಪಿರಿಚುವಲ್ ರಿನ್ಯೂವಲ್ ಇದೆಯಲ್ಲ, ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿನೂ ಅತ್ಯಂತ ಆ ದೇವರ ಏನಂದೇಳಿ ಪ್ರಾಣವನ್ನು, ಆ ವಿಪತ್ತು, ಆ ನರಗಾಗ್ನಿ ಅಂತ ಹೇಳ್ತಾ ಇರೋದು, ನಿತ್ಯ ಮರಣ ಅಂತ ಹೇಳ್ತಾ ಇರೋದು, ನಿತ್ಯ ನೋವು ಅಂತ ಹೇಳ್ತಾ ಇರೋದು, ಆ ನರಗಾಗ್ನಿಯಿಂದ ನಮ್ಮನ್ನ ಕಾಪಾಡಲಿಕ್ಕೆ ಶಕ್ತಿ ಇರೋದು ಆ ದೇವರ ನೀತಿಗೆ ಅನುಸಾರವಾಗಿ ದೇವರು ನಮ್ಮನ್ನ ಕರೆಯುವ. ಅದರಿಂದ ದೇವರ ಮುಂದೆ ಮುಂದಿನ ದಿವಸಗಳಲ್ಲಿ ನೀತಿವಂತರಾಗಿ ಜೀವಿಸ್ಲಿಕ್ಕೋಸ್ಕರ, ದೇವರೇ ನನಗೇನು ಒಂದು ಸ್ಪಿರಿಚುವಲ್ ರಿನ್ಯೂವಲ್, ನನ್ನ ಆತ್ಮೀಯ ವಿಚಾರದಲ್ಲಿ ನನಗೆ ಒಂದು ಉಜ್ಜೀವನ ಆಗಬೇಕು ನನ್ನ ಜೀವನದಲ್ಲಿ. ಅದರಿಂದ ನನಗೆ ಜೀವನದಲ್ಲಿ ನನ್ನ ಜೀವಮಾನದಲ್ಲಿ ಎಲ್ಲ ಆ ಒಂದು ಉಜ್ಜೀವನವನ್ನು, ಅದನ್ನ ಆ ಪ್ರಕಾಶ ನನ್ನ ಜೀವನದಲ್ಲಿ ಇರಬೇಕು. ಆ ಕತ್ತಲೆ ನನ್ನ ಜೀವನದಲ್ಲಿ ಬರಬಾರದು ಅಂದ ಬೇಡಿಕೆಯಲ್ಲಿ ನಿಮ್ಮ ಜೀವನ ಎಲ್ಲವನ್ನು, ನಮ್ಮನ್ನೆಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನ ಪದದಲ್ಲಿ ಸಮರ್ಪಿಸಿ ಮುಂದಿನ ಜೀವನದಲ್ಲಿ ಎಲ್ಲ ಸರಿಪಡಿಸಿ, ಶೋಧನೆ ಮಾಡಿಸಿ, ನಮ್ಮನ್ನು ಪರಿಶೋಧಿಸಿ ಸರಿಪಡಿಸುವರಾಗಿ ದೇವರಿಗೆ ಒಪ್ಪಿಸುವಂತ ವ್ಯಕ್ತಿಗಳಾಗಿ ಜೀವಿಸುವಂತೆ ನನ್ನನ್ನು ನಿಮ್ಮನ್ನೆಲ್ಲವರನ್ನು ದೇವರು ಆಶೀರ್ವದಿಸಲಿ.